This morning, my topic for as the message is the marks of a godly woman. ಈ ದಿವಸ ಮುಂಚೆನೆ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕಿರುವಂತ ಒಂದು ವಿಷಯ ಒಬ್ಬ ದೈವ ಭಕ್ತಿಯಾದ ಸ್ತ್ರೀಯ ಗುಣಲಕ್ಷಣಗಳು ಎಂಬುದಾಗಿ. God has saved us and made us his children so that we may live godly lives on this earth. ದೇವರು ನಮ್ಮನ್ನು ರಕ್ಷಿಸಿ ತನ್ನ ಮಕ್ಕಳಾಗ ಮಾಡಿಕೊಂಡಿರುವುದು ನಾವು ಈ ಭೂಲೋಕದಲ್ಲಿ ಇರುವಾಗ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ. In 2 Peter chapter 1 and verse 3, 2 ಪೇತ್ರನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಈ ರೀತಿ ಓದುವವರಾಗಿದ್ದೇವೆ. We read that his divine power has given us all things that pertain to life and godliness through the knowledge of him who has called us by glory and virtue. 2 Peter 1:3. His divine power has given us all things. 2 ಪೇತ್ರ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ನೋಡ್ತೇವೆ, ಭಕ್ತಿ ವೃದ್ಧಿಗೆ ಅನುಕೂಲವಾದ ಪ್ರೇರಣೆಗಳು ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. So God has given us all things to live a life of godliness. ನಾವೆಲ್ಲರೂ ಕೂಡ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ ಬೇಕಾದದ್ದೆಲ್ಲವನ್ನ ದೇವರು ನಮಗೆ ಅನುಗ್ರಹಿಸಿದ್ದಾರೆ. And every woman should desire to fulfill this calling of God in her life. ಪ್ರತಿಯೊಬ್ಬ ಸ್ತ್ರೀ ಕೂಡ ದೇವರು ಈ ತನ್ನನ್ನು ಕರೆದ ಉದ್ದೇಶವನ್ನು ತಮ್ಮ ಜೀವಿತಗಳಲ್ಲಿ ಈಡೇರಿಸುವವರಾಗಿರಬೇಕು. There is no higher compliment that can be paid to a woman than that of saying that she is a godly person. ಆಕೆ ಒಬ್ಬ ದೈವ ಭಕ್ತಿಯಾದಂತ ಸ್ತ್ರೀಯಾಗಿದ್ದಾಳೆ ಎಂಬುದಾಗಿ ಕೇಳಿಸಿಕೊಳ್ಳುವುದಕ್ಕಿಂತಲೂ ಹೆಚ್ಚಾದಂತ ಯಾವುದೇ ಒಂದು ಉತ್ತಮ ರೀತಿಯ ಒಂದು ಕಾರ್ಯ ಒಬ್ಬ ಸ್ತ್ರೀಯ ಬಗ್ಗೆ ಇರುವುದಿಲ್ಲ. Such a life is profitable for this world and for the world to come. ಅಂಥ ಒಂದು ಜೀವಿತವು ಈ ಭೂಲೋಕದಲ್ಲಿ ಮಾತ್ರವಲ್ಲದೆ ಮುಂಬರಲಿಕ್ಕಿರುವಂತ ಲೋಕದಲ್ಲಿ ಕೂಡ ಅದು ಲಾಭದಾಯಕವಾಗಿ ಇರುವಂತಹದ್ದಾಗಿದೆ. So the first mark of a godly woman, what is the first mark of a godly woman? ಒಬ್ಬ ದೈವ ಭಕ್ತಿಯಾದಂತ ಸ್ತ್ರೀಯ ಮೊದಲ ಲಕ್ಷಣ ಯಾವುದಾಗಿದೆ? Matthew 22:37, she loves the Lord with all her heart, all her soul and all her mind. Matthew 22:37. 37ನೇ ವಚನದಲ್ಲಿ ನೋಡ್ತೇವೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. A godly woman is the one who fulfills the first and greatest command in the words of our Lord Jesus. ದೈವ ಭಕ್ತಿಯಾದಂತ ಸ್ತ್ರೀ ಈ ಭೂಲೋಕದಲ್ಲಿ ಇರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟ ಮೊದಲನೇ ಆಜ್ಞೆಯನ್ನು ತನ್ನ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತರುವವಳಾಗಿದ್ದಾಳೆ. She loves the Lord with all her heart. It means that she loves nobody better than this one. ಆಕೆ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾಳೆ ಎಂಬುದಾಗಿ ಹೇಳಿದ್ರೆ ಆಕೆ ದೇವರಿಗೆ ಕೊಡಬೇಕಾದಂತ ಸ್ಥಾನವನ್ನು ಮತ್ತೆ ಯಾರಿಗೂ ಕೊಟ್ಟಿರುವುದಿಲ್ಲ ಎಂಬುದೇ ಆಗಿದೆ. She fixes her attention and affection supremely on the Lord Jesus Christ. ಆಕೆ ತನ್ನ ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ತನ್ನ ಪೂರ್ತಿ ಗಮನವನ್ನ ಆಕೆ ಹರಿಸುವವಳಾಗಿದ್ದಾಳೆ. She loves the Lord more than she loves her husband, children or families. ತನ್ನ ಯಜಮಾನರಾಗಲಿ ತಮ್ಮ ಕುಟುಂಬವಾಗಲಿ ಅಥವಾ ತನ್ನ ಮಕ್ಕಳಾಗಲಿ ಎಲ್ಲರಿಗಿಂತಲೂ ಆಕೆ ಹೆಚ್ಚಾಗಿ ಪ್ರೀತಿಸುವುದು ತನ್ನ ದೇವರನ್ನು ಮಾತ್ರವೇ ಆಗಿದೆ. So with all our heart, love the Lord with all our heart means love no one better than the Lord. Love the Lord the most in life. ಕರ್ತನ ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸುವುದು ಎಂಬುದಾಗಿ ಹೇಳಿದ್ರೆ ದೇವರನ್ನು ಹೊರತುಪಡಿಸಿ ಮತ್ತೆ ಯಾವುದನ್ನು ಕೂಡ ಅಷ್ಟು ಪ್ರೀತಿಸದೇ ಇರುವುದೇ ಆಗಿದೆ. With all my soul means
be willing to give up my life for him, to live for him, and be willing to die for him. ನನ್ನ ಪೂರ್ಣ ಪ್ರಾಣದಿಂದ ಎಂಬುದಾಗಿ ಹೇಳಿದ್ರೆ ಕರ್ತನಿಗೋಸ್ಕರವಾಗಿ ಜೀವಿಸುವುದು ಮತ್ತು ಆತನಿಗೋಸ್ಕರವಾಗಿ ಪ್ರಾಣ ಕೊಡಲು ಕೂಡ ಹಿಂಜರಿಯದೇ ಇರುವುದೇ ಆಗಿದೆ. With all my mind means submit my will and intellect to him. ಪೂರ್ಣ ಬುದ್ಧಿಯಿಂದ ಎಂಬುದಾಗಿ ಹೇಳಿದ್ರೆ ನಮ್ಮ ಎಲ್ಲಾ ಬುದ್ಧಿಯನ್ನು ಕೂಡ ಮತ್ತು ನಮ್ಮ ಚಿತ್ತವನ್ನು ಕರ್ತನಿಗೆ ಅಧೀನಪಡಿಸುವುದು ಎಂಬುದು. That means all the decisions that I will make only what the Lord desires. I will do nothing against his will. ನಾನು ತೆಗೆದುಕೊಳ್ಳುವಂತ ಎಲ್ಲಾ ತೀರ್ಮಾನಗಳು ಕರ್ತನ ಇಚ್ಛೆಗೆ ಅನುಸಾರವಾಗಿ ಇರುವಂತದ್ದಾಗಿದೆಯೇ ಹೊರತು ನನ್ನ ಸ್ವಂತ ಇಚ್ಛೆಗೆ ಅನುಸಾರವಾಗಿ ನಾನು ಏನನ್ನೂ ಮಾಡುವುದಿಲ್ಲ. So a godly woman is one who loves the Lord with all her heart, which means she loves the Lord most. The first love is the Lord. ಒಬ್ಬ ದೈವಭಕ್ತಿಯಾದ ಸ್ತ್ರೀ ಎಂಬುದಾಗಿ ಹೇಳಿದ್ರೆ ಆಕೆ ಪೂರ್ಣ ಹೃದಯದಿಂದ ಕರ್ತನನ್ನ ಪ್ರೀತಿಸುವವಳು, ಅಂದರೆ ತನ್ನ ಜೀವಿತದಲ್ಲಿ ಪ್ರಥಮ ಸ್ಥಾನ ಕೊಡುವವಳು ಆಗಿದ್ದಾಳೆ. With all her life she loves the Lord, meaning that she is willing to even die for the Lord. ಆಕೆ ಪೂರ್ಣ ಪ್ರಾಣದಿಂದ ಎಂಬುದಾಗಿ ಹೇಳಿದ್ರೆ ಕರ್ತನಿಗೋಸ್ಕರವಾಗಿ ಸಾಯಲು ಕೂಡ ಆಕೆ ಸಿದ್ಧವಾಗಿದ್ದಾಳೆ. And with all her mind means she decides everything according to the will of the Lord. ಪೂರ್ಣ ಬುದ್ಧಿಯಿಂದ ಎಂಬುದು ಆಕೆ ತನ್ನ ಚಿತ್ತವನ್ನು ಸಂಪೂರ್ಣವಾಗಿ ತನ್ನ ಇಷ್ಟಗಳನ್ನು ಸಂಪೂರ್ಣವಾಗಿ ಕರ್ತನಿಗೆ ಅಧೀನಪಡಿಸಿದ್ದಾಳೆ ಎಂಬ ಅರ್ಥವನ್ನ ಕೊಡುವಂತದ್ದಾಗಿದೆ. That is the first mark of a godly woman. She loves the Lord with all her heart, all her soul, and all her mind. ಇದೇ ಒಬ್ಬ ದೈವಭಕ್ತಿಯಾದ ಸ್ತ್ರೀಯ ಪ್ರಥಮ ಲಕ್ಷಣವಾಗಿದೆ. ಆಕೆ ತನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸುವವಳಾಗಿದ್ದಾಳೆ. Usually those whom we love, we always want them near us. ನಾವು ಯಾರನ್ನು ಪ್ರೀತಿ ಮಾಡ್ತೇವೋ ಅವ್ರು ಯಾವಾಗಲೂ ನಮಗೆ ಸಮೀಪವಾಗಿರಬೇಕೆಂಬುದಾಗಿ ನಾವು ಬಯಸುವುದು ಸಹಜ. We long for their presence. ಅವರು ಯಾವಾಗಲೂ ನಮ್ಮೊಡನೆ ಇರಬೇಕೆಂಬುದಾಗಿ ನಾವು ಹಂಬಲಿಸ್ತೇವೆ. We are willing to give up everything in our life to hold them near us. ಅವರನ್ನು ನಮ್ಮ ಸಮೀಪವಾಗಿ ಇಟ್ಟುಕೊಳ್ಳುವ ಸಲುವಾಗಿ ನಾವು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಕೊಡಲು ಅಥವಾ ತ್ಯಾಗ ಮಾಡಲು ಸಿದ್ಧರಾಗಿದ್ದೇವೆ. This is the same thing with the Lord. We long to be in the presence of the Lord. ಇದು ಕರ್ತನಿಗೂ ಕೂಡ ಅನ್ವಯಿಸುವಂತದ್ದಾಗಿದೆ. ನಾವು ಯಾವಾಗಲೂ ಕೂಡ ಕರ್ತನ ಸನ್ನಿಧಿಯಲ್ಲಿ ಇರುವಲು ಬಯಸುವವರಾಗಿರ್ತೇವೆ. Reading the Bible and praying is not just a mere routine or religious duty to a godly woman. ಒಬ್ಬ ದೈವಭಕ್ತಿಯಾದ ಸ್ತ್ರೀಗೆ ದೇವರ ವಾಕ್ಯವನ್ನ ಓದುವುದು ಮತ್ತು ಪ್ರಾರ್ಥಿಸುವುದು ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಮಾತ್ರ ಉಳಿಯುವುದಿಲ್ಲ. She does not read the Bible or pray just to remove that guilty conscience. ಆಕೆಯಲ್ಲಿರುವಂತಹ ಒಂದು ಕಳಂಕಿತ ಮನೋಭಾವವನ್ನು, ತಪ್ಪು ಅಪರಾಧಿ ಪ್ರಜ್ಞೆಯನ್ನ ತೆಗೆದುಹಾಕುವ ಸಲುವಾಗಿ ಆಕೆ ದೇವರ ವಾಕ್ಯವನ್ನ ಓದುವುದು ಅಥವಾ ಪ್ರಾರ್ಥಿಸುವುದನ್ನು ಮಾಡುವುದಿಲ್ಲ. She finds complete fulfillment and joy in the presence of the Lord and always wants to draw nigh unto him. ಆಕೆ ಕರ್ತನ ಸನ್ನಿಧಿಯಲ್ಲಿ ಸಂಪೂರ್ಣವಾದಂತ ತೃಪ್ತಿಯನ್ನು ಕಂಡುಕೊಳ್ಳುತ್ತಾಳೆ ಮತ್ತು ಯಾವಾಗಲೂ ಕೂಡ ಕರ್ತನ ಸನ್ನಿಧಿಯಲ್ಲಿ ಆತನ ವಾಕ್ಯದೊಡನೆ ಇರಬೇಕು ಎನ್ನುವುದು ಆಕೆಯ ಬಯಕೆಯಾಗಿರ್ತದೆ. Whatever be the circumstances in her life, whether it's sadness or want or some problem that she faces, she is always happy in the midst of everything. ಆಕೆಯ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಆಗಿರಬಹುದು, ಯಾವುದಾದ್ರೂ ದುಃಖ ಇರಬಹುದು, ಏನಾದ್ರೂ ಕೊರತೆ ಇರಬಹುದು, ಯಾವುದಾದ್ರೂ ಅವಶ್ಯಕತೆ ಇರಬಹುದು, ಎಲ್ಲವನ್ನು ಕೂಡ ಕರ್ತನ ಸನ್ನಿಧಿಯಲ್ಲಿಟ್ಟು ಆಕೆ ಪೂರ್ಣ ಭರವಸೆಯಿಂದ ಇರುವವಳಾಗಿರ್ತಾಳೆ. Because she loves the Lord, she finds complete joy in the Lord. ಆಕೆ ಕರ್ತನನ್ನ ಪ್ರೀತಿಸುತ್ತಾ ಇರುವುದರಿಂದ ಆತನಲ್ಲಿ ಆಕೆ ಸಂಪೂರ್ಣವಾದ ಸಂತೋಷವನ್ನು ಕಂಡುಕೊಂಡಿರುತ್ತಾಳೆ. Philippians 4:4 is her motto.
ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಆಕೆಯ ಜೀವಿತದ ಧ್ಯೇಯವಾಗಿರ್ತದೆ. ಫಿಲಿಪಿ 4:4 ನಮ್ಗೆ ಬರೀ ಬಾಯ್ಪಾಠ Rejoice in the ಇರುವಂತ Lord ವಚನ ಅದು. always. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. Paul wrote that from a prison. ಪೌಲನು ಈ ಒಂದು ವಚನವನ್ನು ಬರೆಯುವಾಗ ಆತನು ಸೆರೆಮನೆಯಲ್ಲಿ ಇದ್ದನು. Things were not very good there. ಅಲ್ಲಿ ಎಲ್ಲಾ ಸಂಗತಿಗಳು ಅನುಕೂಲಕರವಾಗಿರ್ಲಿಲ್ಲ. There was loneliness and pain and suffering and want in the prison. ಅಲ್ಲಿ ಒಂಟಿತನ ಇತ್ತು, ಹಿಂಸೆ ಇತ್ತು, ಕೊರತೆಗಳಿತ್ತು. ಇದೆಲ್ಲದರ ನಡುವೆ ಆತನು ಕರ್ತನಲ್ಲಿ ಸಂತೋಷಿಸುತ್ತಾ ಇದ್ದನು. But yet Paul rejoiced because it was in the Lord that he had opportunity to rejoice. ಆತ ಹೀಗಿದ್ದಾಗ್ಯೂ ಕೂಡ ಪೌಲನು ಯಾವಾಗಲೂ ಕರ್ತನಲ್ಲಿ ತಾನು ಸಂತೋಷ ಪಡುತ್ತಾ ಇದ್ನೋ. ಮತ್ತು ಇದು ಕರ್ತನಲ್ಲಿ ಸಂತೋಷಿಸಲಿಕ್ಕೆ ತನಗಿರುವಂತ ಅವಕಾಶದಲ್ಲಿ ಅವನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದನು. We read in 1 Samuel 2:1 that Hannah rejoiced in the Lord. ನಾವು ಒಂದು ಸಮುವೇಲನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಹನ್ನಳು ಕರ್ತನಲ್ಲಿ ಸಂತೋಷಿಸಿದಳು ಎಂಬುದಾಗಿ ಹೇಳಿ. In Luke 1:47 we see Mary rejoiced in God her Savior. ಲೂಕನ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 41ನೇ ವಚನದಲ್ಲಿ ಮರಿಯಳು ಕರ್ತನಲ್ಲಿ ಹರ್ಷಿಸ್ತಾ ಇದ್ದಳು. Yeah. So every godly woman will find her joy in the Lord. ಹಾಗಾಗಿ ದೈವಭಕ್ತಿಯಾದಂತ ಪ್ರತಿಯೊಬ್ಬ ಸ್ತ್ರೀ ಕೂಡ ಕರ್ತನಲ್ಲಿ ತನ್ನ ಸಂತೋಷವನ್ನು ಕಂಡುಕೊಂಡವಳಾಗಿರ್ತಾಳೆ. It is God, the Lord alone, who can satisfy a godly woman's heart. ಒಬ್ಬ ದೈವಭಕ್ತಿಯಾದಂತ ಸ್ತ್ರೀಯ ಹೃದಯಗಳನ್ನ ತೃಪ್ತಿಪಡಿಸುವುದು ಕರ್ತನು ಮಾತ್ರವೇ ಆಗಿದ್ದಾರೆ. Let us look into our own lives. ನಾವು ನಮ್ಮ ಜೀವಿತಗಳನ್ನ ಪರಿಶೀಲಿಸಿಕೊಳ್ಳೋಣ ಸಹೋದರಿಯರೇ. How much does the presence of the Lord satisfy us? ಕರ್ತನ ಒಂದು ಸಾನ್ನಿಧ್ಯ ನಮ್ಮನ್ನು ಎಷ್ಟರ ಮಟ್ಟಿಗೆ ತೃಪ್ತಿಪಡಿಸ್ತಾ ಇದೆ? Are we able to rejoice with the Lord always? ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವವರಾಗಿದ್ದೇವೋ? Often our joy is taken away by the circumstances that we face. ಅನೇಕ ವೇಳೆ ನಾವು ನಮ್ಮ ಜೀವಿತದಲ್ಲಿ ಎದುರಿಸುವಂತ ಅನೇಕ ಪರಿಸ್ಥಿತಿಗಳು ನಮ್ಮ ಸಂತೋಷವನ್ನು ತೆಗೆದು ಹಾಕುವಂತವುಗಳಾಗಿವೆ. But as a godly woman, we must be able to focus on the Lord and rejoice in every circumstance. ಆದರೆ ದೈವಭಕ್ತ ಸ್ತ್ರೀಯಾಗಿದ್ದರೆ ನಾವು ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೂಡ ಕರ್ತನ ಸನ್ನಿಧಿಯಲ್ಲೇ ಇದ್ದುಕೊಂಡು ಆತನಲ್ಲಿ ಹರ್ಷಿಸುವವರಾಗಬೇಕು ಎಂಬುದಾಗಿ ಕರ್ತನು ಬಯಸುವಾತನಾಗಿದ್ದಾರೆ. Knowing that he rules all things sovereignly. ಯಾಕಂದ್ರೆ ಆತನು ತನ್ನ ಸರ್ವ ಜ್ಞಾನದಿಂದ ಎಲ್ಲವನ್ನು ಕೂಡ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾರೆ ಎಂಬುದನ್ನ ನಾವು ಅರಿತುಕೊಳ್ಳಬೇಕು. Knowing that he cares for us. ಆತನು ನಮ್ಮ ಬಗ್ಗೆ ಚಿಂತಿಸುವಾತನಾಗಿದ್ದಾರೆ. Knowing that he does all things well for us. ನಮಗೋಸ್ಕರ ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾರೆ. The second mark of a godly woman, ಒಬ್ಬ ದೈವಭಕ್ತಿಯಾದ ಸ್ತ್ರೀಯ ಎರಡನೇ ಲಕ್ಷಣ ಎಂಬುದಾಗಿ ಹೇಳಿದ್ರಿತಾಳು, is that she loves her neighbor as herself. ಆಕೆ ತನ್ನ ನೆರೆಯವರನ್ನು ತನ್ನಂತೆ ಪ್ರೀತಿಸುವವಳಾಗಿದ್ದಾಳೆ. Matthew 22:39. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 39ನೇ ವಚನಕ್ಕೆ ನಾವು ಬರುವುದಾದ್ರೆ ಅಲ್ಲಿ ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದುಂಟು. ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. The second command, like the first, love your neighbor as yourself. ಎರಡನೇ ಆಜ್ಞೆ ಮೊದಲನೇ ಆಜ್ಞೆಯಷ್ಟೇ ಪ್ರಾಮುಖ್ಯವಾದದ್ದಾಗಿದೆ. A godly woman will love those around her just as she loves the Lord. ಒಬ್ಬ ದೈವಭಕ್ತಿಯಾದ ಸ್ತ್ರೀ ತಾನು ಕರ್ತನನ್ನು ಪ್ರೀತಿಸುತ್ತಿರುವ ಪ್ರಕಾರವೇ ತನ್ನ ನೆರೆಯವರನ್ನು ಕೂಡ ಪ್ರೀತಿಸುವವಳಾಗಿರುತ್ತಾಳೆ. She loves others just as she loves herself. ಇತರರನ್ನು ತಾನು ತನ್ನನ್ನು
ಪ್ರೀತಿಸಿಕೊಳ್ಳುವಂತೆಯೇ ಇತರರನ್ನು ಪ್ರೀತಿಸುವವಳು ಆಕೆಯಾಗಿರ್ತಾಳೆ. She is an unselfish, outgoing person, always having an eye on the needs of others. ಆಕೆ ಒಬ್ಬ ನಿಸ್ವಾರ್ಥವಾದ ಸ್ತ್ರೀಯಾಗಿದ್ದು ಬೇರೆಯವರ ಕೊರತೆಗಳ ಬಗ್ಗೆ ಯಾವಾಗಲೂ ಕೂಡ ತೆರೆದ ಕಣ್ಣು ಮತ್ತು ಮನಸ್ಸುಳ್ಳವಳು ಆಗಿರುತ್ತಾಳೆ. She does not think only about herself, her home, her husband, her children. ಆಕೆ ತಾನು ತನ್ನ ಕುಟುಂಬ, ತನ್ನ ಯಜಮಾನರು, ತನ್ನ ಮಕ್ಕಳು ಇಷ್ಟು ಮಾತ್ರವೇ ಆಕೆಯ ಕೇಂದ್ರ ಸ್ಥಾನವಾಗಿರುವುದಿಲ್ಲ. She finds fulfillment in meeting the needs of others around her. ಆಕೆ ಸುತ್ತಲಿರುವವರ ಕೊರತೆಗಳನ್ನು ಪೂರ್ಣಗೊಳಿಸುವಲ್ಲಿ ಕೂಡ ಆಕೆ ಅಷ್ಟೇ ಆಸಕ್ತಿಯನ್ನು ಹೊಂದಿದಾಕೆ ಆಗಿರ್ತಾಳೆ. As born again children of God, we are not to live for our own selves. ಹೊಸದಾಗಿ ಹುಟ್ಟಿದ ದೇವರ ಮಕ್ಕಳಾಗಿರುವಂತಹ ನಾವು ನಮಗೋಸ್ಕರ ಮಾತ್ರ ಚಿಂತಿಸುವವರಾಗಿರಬಾರದು. Romans 14:7. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವುದಾದರೆ ನಾವಲ್ಲಿ ಹೀಗೆ ಹೋಗ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 7ನೇ ವಚನ. ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದಿಲ್ಲ, ತನಗಾಗಿ ಸಾಯುವುದೂ ಇಲ್ಲ. ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ. None of us lives for ourselves and none of us die for ourselves. ನಾವು ಯಾರು ನಮಗಾಗಿ ಬದುಕುವುದು ಇಲ್ಲ, ನಮಗಾಗಿ ಸಾಯುವುದು ಕೂಡ ಇಲ್ಲ. God has a purpose for keeping us alive on this earth. ಈ ಭೂಲೋಕದಲ್ಲಿ ನಮ್ಮನ್ನು ಸಜೀವಿಗಳಾಗಿ ಇಟ್ಟಿರುವುದರ ಹಿಂದೆ ದೇವರಿಗೆ ಒಂದು ಉದ್ದೇಶವಿದೆ. It is not to live for our own selves. ನಮ್ಮ ಸ್ವಾರ್ಥಕ್ಕೋಸ್ಕರ ಜೀವಿಸುವ ಉದ್ದೇಶದಿಂದ ಆತನು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿಲ್ಲ. We are here to help and serve others. ನಾವು ಈ ಭೂಲೋಕದಲ್ಲಿ ಇರುವುದು ಇತರರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರವಾಗಿ ಮತ್ತು ಇತರರಿಗೆ ಸೇವೆ ಮಾಡ್ಲಿಕ್ಕೋಸ್ಕರವಾಗಿ. And thus fulfill the greatest command that the Lord told us. ಕರ್ತನು ನಮಗೆ ಕೊಟ್ಟಿರುವಂತ ಒಂದು ದೊಡ್ಡ ಉದ್ದೇಶವನ್ನು ಅಥವಾ ಆಜ್ಞೆಯನ್ನು ಇದು ಪೂರ್ಣಗೊಳಿಸುವಂತಹದ್ದಾಗಿದೆ. The early church exemplified this. They did not have anything in common. All those who were rich gave to the poor. ನಾವು ಎಲ್ಲರೂ ಕೂಡ ನಮಗಿರುವುದನ್ನು ಇತರರ ಜೊತೆಯಲ್ಲಿ ಹಂಚಿಕೊಂಡು ಸಮಾನವಾದ ರೀತಿಯಲ್ಲಿ ಜೀವಿಸಬೇಕಾಗಿದೆ. ಹೆಚ್ಚಾಗಿ ಇರುವವರು ಕೊರತೆಯಲ್ಲಿರುವವರಿಗೆ ಕೊಡಬೇಕು ಎಂಬುದಾಗಿ ಕರ್ತನು ಬಯಸುವಾತನಾಗಿದ್ದಾರೆ. Loving your neighbor as yourself means ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಮಾತಿನ ಅರ್ಥ I do not pick and choose those whom I want to love. ನಾನು ಯಾರನ್ನ ಪ್ರೀತಿಸಬೇಕು ಎಂಬುದಾಗಿ ಬಯಸುತ್ತೇನೋ ಅಂತವರನ್ನ ಆರಿಸಿಕೊಂಡು ಅವರನ್ನು ಮಾತ್ರ ಪ್ರೀತಿಸುವುದಾಗಿರುವುದಿಲ್ಲ. I do not keep away those whom I do not like. ನಾನು ಇಷ್ಟಪಡದೇ ಇರುವವರನ್ನು ದೂರವಿಡುವುದು ಅವರನ್ನ ಪ್ರೀತಿಸಿದ ಹಾಗೆ ಅಲ್ಲ. What good is there if I love those who love me? ನನ್ನನ್ನೇ ಪ್ರೀತಿಸುವವರನ್ನು ನಾನು ಪ್ರೀತಿಸಿದರೆ ಅದರಿಂದ ಪ್ರಯೋಜನವೇನು? Even sinners do the same. ಪಾಪಿಗಳು ಕೂಡ ಅದನ್ನೇ ಮಾಡುತ್ತಾರಲ್ಲವೇ? Our Lord told this in Matthew 5:46. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 46ನೇ ವಚನದಲ್ಲಿ ಕರ್ತನು ಇದೇ ಮಾತನ್ನು ಹೇಳಿರುವುದನ್ನ ನಾವು ನೋಡ್ತೇವೆ. There is no good in me if I love those who love me. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? So I love those who hate me because I am a follower of Christ. ನನ್ನನ್ನ ದ್ವೇಷಿಸುವವರನ್ನ ನಾನು ಪ್ರೀತಿಸ್ತೇನೆ, ಯಾಕಂದರೆ ನಾನು ಕರ್ತನಾದ ಯೇಸುವಿನ ಹಿಂಬಾಲಕಳಾಗಿದ್ದೇನೆ. I try to do good to those who hate me. ನನ್ನನ್ನ ದ್ವೇಷಿಸುವವರಿಗೆ ಒಳ್ಳೆಯದನ್ನ ಮಾಡಲು ನಾನು ಬಯಸ್ತೇನೆ. I pray for those who persecute me. ನನ್ನನ್ನ ಹಿಂಸೆ ಪಡಿಸುವವರಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನೆ. God has given immense value and worth for my life by dying for me, and therefore I give immense value for the life of others. ಕರ್ತನು ನನಗೋಸ್ಕರವಾಗಿ ಹೆಚ್ಚಿನ ಬೆಲೆಯನ್ನು ಕೊಟ್ಟು ನನ್ನ ಬಗ್ಗೆ ಆತನು ಹೆಚ್ಚಿನ ಮೌಲ್ಯವನ್ನು ತೋರಿಸಿ ನನಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದರಿಂದ
ನಾನು ಕೂಡ ಕರ್ತನು ನನ್ನನ್ನು ಪ್ರೀತಿಸಿದ ಪ್ರಕಾರವೇ ಇತರರನ್ನು ಕೂಡ ಪ್ರೀತಿಸಬೇಕಾದ ಹಂಗಿನಲ್ಲಿದ್ದೇನೆ. My hand reaches out to those in need, both physical, financial, mental, all the encouragement that I need, I give to them. ನಾನು ನನ್ನಿಂದ ಕೊರತೆಯಲ್ಲಿರುವವರು ಯಾರಾದರೂ ಕೊರತೆಯಲ್ಲಿರುವವರು, ಮಾನಸಿಕವಾಗಿ ಕುಂದಿ ಹೋಗಿರುವವರು ಮತ್ತು ಇತರರು ಎಲ್ಲರನ್ನು ಕೂಡ ಗುರುತಿಸಿ ಅವರಿಗೆ ಬೇಕಾದ ಸಹಾಯ ಹಸ್ತವನ್ನ ನೀಡಲು ಮುಂದಾಗುವವಳಾಗಿರ್ಬೇಕು. My heart is filled with compassion for the suffering and those who are in need and those who do not know Christ. ಯಾರು ಹಿಂಸೆಯನ್ನ ಅನುಭವಿಸ್ತಾ ಇದ್ದಾರೋ, ಯಾರು ಕೊರತೆಯಲ್ಲಿದ್ದಾರೋ, ಯಾರು ಕರ್ತನನ್ನ ಅರಿಯದವರಾಗಿದ್ದಾರೋ ಅವರೆಲ್ಲರ ವಿಷಯದಲ್ಲಿ ನಮ್ಮ ಹೃದಯವು ಮಿಡಿಯಬೇಕಾಗಿದೆ. This is what is meant by loving my neighbor as myself. ನಾನು ನನ್ನ ನೆರೆಯವನನ್ನು ನನ್ನಂತೆಯೇ ಪ್ರೀತಿಸುವುದು ಎನ್ನುವುದು ಈ ಅರ್ಥವನ್ನೇ ಕೊಡುವಂತಹದ್ದಾಗಿದೆ. So I fulfill the second greatest command. A godly woman will love her neighbor as herself. ಈ ಮೂಲಕವಾಗಿ ದೇವ ಭಕ್ತೆಯರಾದಂತ ಸ್ತ್ರೀಯರಾಗಿ ನಾವು ಕರ್ತನ ಎರಡನೇ ಆಜ್ಞೆಯಾಗಿರುವಂತ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬುದನ್ನು ಕಾರ್ಯರೂಪಕ್ಕೆ ತರುವವರು ಆಗಿದ್ದೇವೆ. Now the third mark of a godly woman is her beauty. ಕರ್ತನ ಮಕ್ಕಳು ಅಥವಾ ದೈವ ಭಕ್ತೆಯಾದಂತ ಸ್ತ್ರೀಯ ಮೂರನೇ ಲಕ್ಷಣ ಆಕೆಯ ಸೌಂದರ್ಯವೇ ಆಗಿದೆ. As women, we very much concerned about our looks, external looks, beauty. ಒಬ್ಬ ಸ್ತ್ರೀಯರಾಗಿ ನಾವು ನಮ್ಮ ಹೊರಗಿನ ವೇಷಭೂಷಣಗಳು ಮತ್ತೆ ಸೌಂದರ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡುವವರಾಗಿರ್ತೇವೆ. The cosmetic industry has really flourished because of this thought that rules the hearts of women. ಸ್ತ್ರೀಯರ ಮನಸ್ಸಿನಲ್ಲಿ ಈ ಒಂದು ಆಲೋಚನೆ ಆಳುತ್ತಾ ಇರುವುದರಿಂದ ಸೌಂದರ್ಯ ವರ್ಧಕಗಳ ಕಂಪನಿಗಳು ಬಹಳವಾಗಿ ಅಭಿವೃದ್ಧಿ ಹೊಂದುತ್ತಾ ಇವೆ. However beautiful we are, we somehow have the feeling that somebody else is more beautiful. ನಾವು ಎಷ್ಟೇ ಸೌಂದರ್ಯವತಿಯಾಗಿದ್ದರೂ ಕೂಡ ಬೇರೆಯವರು ನನಗಿಂತ ಚೆನ್ನಾಗಿದ್ದಾರೆ ಎನ್ನುವಂತ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಇರುವಂತಹದ್ದಾಗಿದೆ. Who do you think was the most beautiful woman on earth? ಈ ಭೂಲೋಕದಲ್ಲಿ ಅತ್ಯಂತ ಸೌಂದರ್ಯವತಿಯಾದಂತ ಸ್ತ್ರೀ ಯಾರು ಎಂಬುದಾಗಿ ನೀವು ಆಲೋಚನೆ ಮಾಡ್ತೀರಿ? Some women are mentioned as beautiful, Sarah, Rebecca, Rachel, they're all mentioned as beautiful women. But who do you think was the most beautiful woman? ಸಾರಳು, ರೆಬೆಕ್ಕಳು, ರಾಹೇಲಳು ಇವರೆಲ್ಲರೂ ಸೌಂದರ್ಯವತಿಯರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಅತ್ಯಂತ ಸೌಂದರ್ಯವತಿಯಾದ ಸ್ತ್ರೀ ಸತ್ಯವೇದಕ್ಕನುಸಾರವಾಗಿ ಯಾರಾಗಿದ್ದಾರೆ? I think the most beautiful woman must have been Eve. ನಾನ್ ನೆನೆಸ್ತೇನೆ ಅತ್ಯಂತ ಸೌಂದರ್ಯವತಿಯಾದಂತ ಸ್ತ್ರೀ ಹವ್ವಳಾಗಿದ್ದಳು ಎಂಬುದಾಗಿ ಹೇಳಿ. She was made by the very hands of God himself. ಯಾಕಂದರೆ ದೇವರು ಸ್ವತಃ ತನ್ನ ಕೈಯಾರೆ ನಿರ್ಮಿಸಿದಂತ ಸ್ತ್ರೀ ಆಕೆ ಆಗಿದ್ದಳು. She was glorious and perfect and beautiful. ಆಕೆ ಮಹಿಮಾಪೂರ್ಣಳು, ಪರಿಪೂರ್ಣಳು, ಸೌಂದರ್ಯವತಿಯು ಆದಂತ ಸ್ತ್ರೀ ಆಗಿದ್ದಳು. But it is interesting to note that not one word is told in the scripture about her beauty or looks. ಆದ್ರೆ ಅವಳು ಹೇಗೆ ಇದ್ದಳು, ಎಷ್ಟು ಸೌಂದರ್ಯವತಿಯಾಗಿದ್ದಳು ಎಂಬುದಾಗಿ ಸತ್ಯವೇದವು ಮೌನವಾಗಿರುವುದನ್ನ ನಾವು ನೋಡಬಹುದು. What does that mean? ಅದರ ಅರ್ಥ ಏನಾಗಿದೆ? I think that means that God does not place any value on external beauty. ಅದರ ಅರ್ಥ ನಾನು ಆಲೋಚನೆ ಮಾಡ್ತೇನೆ, ಕರ್ತನು ಬಾಹ್ಯ ಸೌಂದರ್ಯಕ್ಕೆ ಯಾವುದೇ ಬೆಲೆಯನ್ನ ಕೊಡುವುದಿಲ್ಲ. Scripture lays emphasis on the beauty of the heart, the internal beauty. ದೇವರ ವಾಕ್ಯವು ಮೌಲ್ಯ ಮಾಡುವಂತದ್ದು ಒಬ್ಬರ ಅಂತರ್ಯದ ಸೌಂದರ್ಯವೇ ಆಗಿದೆ. Proverbs 31:30 says, charm is deceitful and beauty is passing away, but a woman who fears the Lord, she shall be praised. ನಾವು ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಕರ್ತನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು ಎಂಬುದಾಗಿ ಹೇಳಿ. True beauty is the beauty of the heart.
ನಿಜವಾದಂತ ಸೌಂದರ್ಯ ಹೃದಯದ ಸೌಂದರ್ಯವೇ ಆಗಿದೆ. When Samuel was sent to select a king for Israel, ಒಬ್ಬ ಸಮುವೇಲನು ಒಬ್ಬ ಅರಸನನ್ನು ಆರಿಸಿಕೊಳ್ಳಬೇಕೆಂಬುದಾಗಿ ಆತನು ಕಳುಹಿಸಿದಾಗ 1 Samuel 16 and verse 7, 1 Samuel 16 verse 7, 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನಕ್ಕೆ ನಾವು ಬರುವುದಾದರೆ, we read there that God tells Samuel, don't look on his height or stature or the external things. ನಾವು ಸಮುವೇಲನಿಗೆ ಉದ್ದೇಶಿಸಿ ದೇವರು ಹೇಳುವಂತ ಮಾತು, ನೀನು ಅವನ ಚೆಲುವಿಕೆಯನ್ನ ನೀಳವನ್ನು ನೋಡಬೇಡ ಎಂಬುದಾಗಿ ಹೇಳಿ. Yeah, because God, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. Man looks on the outward appearance, but God looks on the heart. ಮನುಷ್ಯರು ಹೊರಗಿನ ತೋರಿಕೆಯನ್ನು ನೋಡುತ್ತಾರೆ, ಆದರೆ ದೇವರು ಹೃದಯವನ್ನೇ ನೋಡುವಾತನಾಗಿದ್ದಾರೆ. God is concerned about what's inside. ದೇವರು ಹೆಚ್ಚು ಗಮನ ಕೊಡುವಂತದ್ದು ನಮ್ಮ ಅಂತರ್ಯದಲ್ಲಿ ಏನಿದೆ ಆ ಸಂಗತಿಗಳಿಗೋಸ್ಕರವೇ. As godly women, we are responsible for the way our hearts are, the condition of our hearts. ನಾವು ದೈವ ಭಕ್ತೆಯರಾದ ಸ್ತ್ರೀಯರಾಗಿ ನಾವು ನಮ್ಮ ಹೃದಯ ಅಥವಾ ನಮ್ಮ ಅಂತರ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾದವರಾಗಿದ್ದೇವೆ. We have great responsibility to maintain the godliness of the heart, purity of the heart. ನಮ್ಮ ಹೃದಯದ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಲು ನಾವು ಆದ್ಯತೆ ಕೊಡಬೇಕಾಗಿದೆ. We are not responsible for our external looks. It is God who gave it to us. ನಮ್ಮ ಹೊರಗಿನ ತೋರಿಕೆ ಅದು ದೇವರಿಂದ ಕೊಡಲ್ಪಟ್ಟಿದ್ದು, ಆ ಕುರಿತಾಗಿ ನಾವು ಆಲೋಚನೆ ಮಾಡಬೇಕಾಗಿಲ್ಲ. If we have a short nose, we are not able to make it a long one. ನಮ್ಮ ಮೂಗು ಗಿಡ್ಡವಾಗಿದ್ದರೆ ಅದನ್ನು ನಾವು ಉದ್ದ ಮಾಡಲಿಕ್ಕೆ ಸಾಧ್ಯ ಇಲ್ಲ. Yeah, so we cannot change our features. ನಮ್ಮ ದೇಹದ ಲಕ್ಷಣಗಳನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. But we can change the condition of our heart. We are responsible for the nature of what goes on inside. ಆದರೆ ನಮ್ಮ ಅಂತರ್ಯದ ಸೌಂದರ್ಯವನ್ನ ನಾವು ಸರಿಪಡಿಸಿಕೊಳ್ಳಬಹುದು. ನಾವು ನಮ್ಮ ಅಂತರ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳುತ್ತೇವೆ ಎನ್ನುವಂತ ಜವಾಬ್ದಾರಿ ಅದು ನಮ್ಮದೇ ಆಗಿರುವಂತಹದ್ದಾಗಿದೆ. God is interested in the character of our lives. ನಮ್ಮ ಜೀವಿತದ ಗುಣಲಕ್ಷಣಗಳ ಕುರಿತಾಗಿ ಕರ್ತನಿಗೆ ಆಸಕ್ತಿ ಇದೆ. External beauty will fade and die, but our internal beauty should keep on becoming better and better. ನಮ್ಮ ಬಾಹ್ಯ ಸೌಂದರ್ಯ ಕ್ರಮವಾಗಿ ಅದು ಕ್ಷೀಣಿಸುತ್ತಾ ಬಂದು ಮಾಯವಾಗ್ತದೆ, ಆದರೆ ನಮ್ಮ ಅಂತರ್ಯದ ಸೌಂದರ್ಯ ಹೆಚ್ಚು ಹೆಚ್ಚಾಗಿ ವರ್ಧಿಸುತ್ತಾ ವೃದ್ಧಿಯಾಗುತ್ತಾ ಬರುವಂತದ್ದಾಗಿರಬೇಕು. In 1 Peter 3 verse 4, 1 Peter 3 verse 4, 1 ಪೇತ್ರ 3ನೇ ಅಧ್ಯಾಯ 4ನೇ ವಚನಕ್ಕೆ ನಾವು ಬರುವುದಾದ್ರೆ ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ. It is written there, let your, yeah, you can read it. ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು, ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡ್ಕೊಳ್ಳುವುದನ್ನು ನೋಡಿ ವಾಕ್ಯೋಪದೇಶವಿಲ್ಲದೆ ನಿಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. So let it be the hidden, let your beauty be the hidden person of the heart. ನಿಮ್ಮ ಆಂತರಿಕ ಸೌಂದರ್ಯವು ಅದು ಒಳಗೆ ಅಡಗಿಸಲ್ಪಟ್ಟಂತದ್ದಾಗಿದ್ದಾಗ್ಯೂ ಸಹ the beauty of a gentle and quiet spirit. ನಾವಲ್ಲಿ ನೋಡ್ತೇವೆ ನಿರ್ಮಲ ಮತ್ತು ಭಯಭಕ್ತಿಯುಳ್ಳಂತಹ ಒಂದು ಸೌಂದರ್ಯವು, which is an incorruptible beauty. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣ, ಅದು ಶಾಶ್ವತವಾದಂತ ಸೌಂದರ್ಯವು ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ಅದು it is written there that that kind of beauty is very precious in the sight of God. ದೇವರ ವಾಕ್ಯದಲ್ಲಿ ನೋಡ್ತೇವೆ ಆ ಒಂದು ಸೌಂದರ್ಯ ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದಾಗಿದೆ. ಸಾತ್ವಿಕವಾದಂತ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣ. As we go on in our Christian life, ನಾವು ಕ್ರಿಸ್ತಿಯ ಜೀವಿತದಲ್ಲಿ ಮುಂದುವರಿಯುತ್ತಾ ಬಂದ ಹಾಗೆಲ್ಲ
We need to become more and more godly. Our internal life has to become more and more like the character of Christ. ನಮ್ಮ ಆಂತರ್ಯದ ಸೌಂದರ್ಯವು ಅಥವಾ ಗುಣಲಕ್ಷಣಗಳು ಕರ್ತನ ಸಾರೂಪ್ಯಕ್ಕೆ ಹೆಚ್ಚು ಹೆಚ್ಚಾಗಿ ರೂಪಿತವಾಗುತ್ತಾ ಬರಬೇಕಾಗಿದೆ. Our beauty should be the exhibition of the fruit of the Spirit in our lives. ನಮ್ಮ ಸೌಂದರ್ಯವು ನಮ್ಮ ಜೀವಿತಗಳಲ್ಲಿ ಕಂಡುಬರುವ ಆತ್ಮನ ಫಲಗಳ ಪ್ರದರ್ಶನವಾಗಿರಬೇಕು. More love, more patience, more kindness, more gentleness. ಹೆಚ್ಚು ಪ್ರೀತಿ, ತಾಳ್ಮೆ, ನಂಬಿಕೆ ಮತ್ತು ಸಾಧುತ್ವ ಇವುಗಳೆಲ್ಲವೂ ಕೂಡ ನಮ್ಮಲ್ಲಿ ಕಂಡು ಬರಬೇಕಾಗಿದೆ. That is the kind of beauty that marks a godly woman. ಒಬ್ಬ ದೈವ ಭಕ್ತಿಯಾದಂತ ಸೌಂದರ್ಯ ಅದೇ ಆಗಿದೆ. So my dear sisters, don't worry about your externals. My nose is short, my hair is not long, or I'm fat, whatever. But be concerned about the condition of your heart. ಹಾಗಿರುವಾಗ ಸಹೋದರಿಯರೇ, ನಾನು ಗಿಡ್ಡವಾಗಿದ್ದೇನೆ, ಕಪ್ಪಾಗಿದ್ದೇನೆ ಎಂಬುದಾಗಿ ನೀವು ಆಲೋಚನೆ ಮಾಡಬೇಡ್ರಿ. ನೀವು ಹೆಚ್ಚು ಗಮನ ಕೊಡಬೇಕಾದದ್ದು ನಿಮ್ಮ ಆಂತರ್ಯದ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿಯೇ ಎಂಬುದನ್ನು ನಾವು ಮರೆಯದಿರೋಣ. So in the coming days, let us do something to improve the condition of our hearts. ಮುಂಬರುವ ದಿನಗಳಲ್ಲಿ ನಮ್ಮ ಆಂತರ್ಯದ ಸೌಂದರ್ಯವನ್ನು ವೃದ್ಧಿಪಡಿಸಲು ನಾವು ಪ್ರತಿ ದಿವಸ ಕೂಡ ಪ್ರಯತ್ನ ಪಡುವವರಾಗಿರೋಣ. If we took that much time that we spend to make our external beautiful, if we spend that much time for our internal life, we would have been much, much beautiful these days. ನಾವು ನಮ್ಮ ಬಾಹ್ಯ ಸೌಂದರ್ಯವಾಗಿ ಅದನ್ನು ವೃದ್ಧಿಪಡಿಸಲು ಕಾಪಾಡಿಕೊಳ್ಳಲು ವ್ಯಯ ಮಾಡುವಂತ ಸಮಯವನ್ನು ನಮ್ಮ ಆಂತರ್ಯದ ಸೌಂದರ್ಯವನ್ನು ವೃದ್ಧಿಪಡಿಸಲು ಬಳಸಿಕೊಳ್ಳುವುದಾದರೆ ನಾವು ಹೆಚ್ಚು ಹೆಚ್ಚಾಗಿ ಆ ಆಂತರ್ಯದ ಸೌಂದರ್ಯ ನಮ್ಮಲ್ಲಿ ಕಂಡು ಬರುವಂತೆ ಮಾಡುವಲ್ಲಿ ಯಶಸ್ವಿಯಾಗುತ್ತೇವೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. So may the Lord help us to do that in the coming days. ಮುಂಬರುವ ದಿವಸಗಳಲ್ಲಿ ಈ ಒಂದು ಕಾರ್ಯತತ್ಪರರಾಗುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. And the fourth mark of a godly woman is her speech. ದೈವ ಭಕ್ತಿಯಾದಂತ ಸ್ತ್ರೀಯ ನಾಲ್ಕನೆಯ ಲಕ್ಷಣ ಆಕೆಯ ಮಾತುಗಳು. In Proverbs 31 and verse 26, ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ we read there that she opens her mouth. ನಾವು ಬರುವ Yeah. 31-23 23rd ಸಿಸ್ಟರ್ 31 verse 26. ಆಕೆ 26ನೇ ವಚನ, ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿ ಪೂರ್ವಕವಾಗಿ ಹೇಳುವುದು. She opens her mouth with wisdom, and on her tongue is the law of kindness. ನಾವಲ್ಲಿ ನೋಡ್ತೇವೆ, ಆಕೆ ಬಾಯಿ ತೆಗೆದಾಗ ಆಕೆ ಬಾಯಿ ತೆರೆದು ಜ್ಞಾನವನ್ನ ತೋರ್ಪಡಿಸ್ತಾಳೆ, ಆಕೆಯ ನಾಲಿಗೆಯ ಬುದ್ಧಿಯನ್ನು ಪ್ರೀತಿ ಪೂರ್ವಕವಾಗಿ ಹೇಳುವುದು ಎಂಬುದಾಗಿ. Now when Paul in Titus 2 and verse 3, Apostle Paul tells older women should not be slanderers. ಪೌಲನು ತೀತನಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ನಾವು ಚಾಡಿ ಹೇಳುವವರಾಗಿರಬಾರದು ಎಂಬುದಾಗಿ ಹೇಳಿ. Old women should not be slanderers. ನಾವಲ್ಲಿ ನೋಡ್ತೇವೆ, ಯಾರನ್ನು ದೂಷಿಸದೆ, ಕುತರ್ಕ ಮಾಡದೆ, ಎಲ್ಲಾ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂದು ಅವರಿಗೆ ಜ್ಞಾಪಕ ಕೊಡು ಎಂಬುದಾಗಿ ಹೇಳಿ. The word slander used there is the word diabolos. Diabolos. The word used for Satan. ನಾವು ಅಲ್ಲಿ ಕುತರ್ಕ ಎನ್ನುವಂತ ಪದ ಅಥವಾ ಚಾಡಿ, ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವುದು ಎಂಬುದಾಗಿ ನಾವು ಹೇಳುವಾಗ ಅದಕ್ಕೆ ಉಪಯೋಗಿಸಿರುವಂತ ಸಮಾನಾರ್ಥಕವಾದ ಪದ ಅದು ಸೈತಾನು ಎಂಬುದಾಗಿಯೇ ಇದೆ. So actually if you read it in the original, it means older women should not be devils. ನಾವು ನೇರವಾಗಿ ಮೂಲ ಭಾಷಾಂತರಕ್ಕೆ ಬರುವುದಾದರೆ ವೃದ್ಧೆಯರಾದಂತ ಸ್ತ್ರೀಯರು ಸೈತಾನಗಳು ಅಥವಾ ಪಿಶಾಚಿಗಳು ಆಗಿರಬಾರದು ಎಂಬುವಂತ ಒಂದು ಮಾತೆ ಅಲ್ಲಿ ಬರೆಯಲ್ಪಟ್ಟಿದೆ. Why is it said like that?
ಯಾಕೆ ಆ ರೀತಿ ಬರೆಯಲ್ಪಟ್ಟಿದೆ? Why is the word slander, which is used for the devil, used there in the speech of women? ಯಾಕೆ ಸ್ತ್ರೀಯರ ಕುರಿತಾಗಿ ಕುತರ್ಕ ಎನ್ನುವಂತ ಮಾತಿಗೆ ಬದಲಾಗಿ ಆ ಸೈತಾನನು ಎನ್ನುವಂತ ಪದ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಆಲೋಚಿಸುವುದಾದರೆ, because in Revelation chapter 12 and verse 10, we read that Satan is the accuser of the brethren. He accuses the brethren day and night. Revelation 12 and verse 10. 12ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸ್ವಲ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ಎಂಬುದಾಗಿ ನಾವಲ್ಲಿ ನೋಡ್ತೇವೆ. It is the job of Satan to accuse others, to spread rumors, to spread lies about other people. ನಾವಲ್ಲಿ ನೋಡುವುದಾದ್ರೆ ಸೈತಾನನು, ನಾವು ಇನ್ನು ಮುಂದೆ ನೋಡ್ತೇವೆ, ಹಗಲಿರುಳು ನಮ್ಮ ಸಹೋದರರ ಮೇಲೆ ದೇವರ ಮುಂದೆ ದೂರು ಹೇಳುವ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಸೈತಾನನ ಕೆಲಸ ಬೇರೆಯವರ ಮೇಲೆ ದೂರು ಹೇಳುವುದೇ ಆಗಿದೆ. So a woman's tongue can be used by Satan to spread lots of lies and rumors about others. ಸೈತಾನನ ನಾಲಿಗೆಯು ಬೇರೆಯವರ ಮೇಲೆ ಯಾವಾಗಲೂ ಕೂಡ ದೂರುಗಳನ್ನು ಹೇಳುವುದು ಮತ್ತು ಅವರನ್ನು ಅವಮಾನಕರವಾಗಿ ನೋಡಿಕೊಳ್ಳುವುದು, ಮಾತಾಡುವುದು ಕೂಡ ಆಗಿದೆ. Now who talks more, men or women? ಯಾರು ಹೆಚ್ಚಾಗಿ ಮಾತಾಡುವವರು, ಸ್ತ್ರೀಯರ ಅಥವಾ ಪುರುಷರ? How many words does our husband speak and how many words do we speak in our homes? ನಮ್ಮ ಮನೆಗಳಲ್ಲಿ ನಮ್ಮ ಯಜಮಾನರುಗಳು ಎಷ್ಟು ಮಾತಾಡ್ತಾರೆ, ನಾವು ಎಷ್ಟು ಮಾತಾಡ್ತೇವೆ, ಸ್ವಲ್ಪ ಆಲೋಚನೆ ಮಾಡಿಕೊಳ್ಳೋಣ. Yeah, basically, even genetically, biologically, we are able to speak more than men. ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಎಲ್ಲಾ ರೀತಿಯಲ್ಲಿ ನೋಡುವುದಾದ್ರೆ ಪುರುಷರಿಗಿಂತ ಸ್ತ್ರೀಯರು ಹೆಚ್ಚಾಗಿ ಮಾತನಾಡಲು ಸಮರ್ಥರಾಗಿದ್ದಾರೆ, ಮತ್ತೆ ಹಾಗೆ ಮಾಡ್ತಾರೆ ಕೂಡ. God has given us that capacity because we need it in our homes. ದೇವರು ನಮಗೆ ಆ ಒಂದು ಸಾಮರ್ಥ್ಯವನ್ನು, ಹೆಚ್ಚಾಗಿ ಮಾತನಾಡ್ಲಿಕ್ಕೆ ಸಾಮರ್ಥ್ಯ ಕೊಟ್ಟಿದ್ದಾರೆ. ಯಾಕಂದ್ರೆ ಮನೆಯಲ್ಲಿ ನಮಗೆ ಅದರ ಅವಶ್ಯಕತೆ ಇದೆ. As you know, brain has two parts. ನಮಗೆ ತಿಳಿದಿರುವ ಪ್ರಕಾರ ನಮ್ಮ ಮೆದುಳು 2 ಭಾಗಗಳಿಂದ ಕೂಡಿದೆ. And the speech capacity of the man is only on one part of the brain, while for the women, it is on both sides of the brain. ಮಾತಾಡುವಂತ ಸಾಮರ್ಥ್ಯವು ಪುರುಷರ ಮೆದುಳಿನ ಒಂದು ಭಾಗದಲ್ಲಿ ಮಾತ್ರ ಇದೆ, ಆದರೆ ಸ್ತ್ರೀಯರ ಮೆದುಳಿನ 2 ಭಾಗಗಳಲ್ಲಿ ಕೂಡ ಮಾತನಾಡುವಂತ ಸಾಮರ್ಥ್ಯವು ಕೊಡಲ್ಪಟ್ಟಿದೆ. So biologically itself, God has made us with the capacity to speak double the amount men can speak. ಹಾಗಾಗಿ ನಾವು ಶಾರೀರಿಕವಾಗಿ ನೋಡುವಾಗಲೂ ಕೂಡ ಪುರುಷರಿಗಿಂತ 2ರಷ್ಟು ಮಾತನಾಡ್ಲಿಕ್ಕೆ ನಾವು ಸಮರ್ಥರಾಗಿದ್ದೇವೆ. But what do we speak? That's the problem. ಆದ್ರೆ ಸಮಸ್ಯೆ ಇರುವುದು ಎಲ್ಲಿ ಎಂಬುದಾಗಿ ಹೇಳಿದ್ರೆ ನಾವು ಏನು ಮಾತಾಡ್ತೇವೆ ಎಂಬುದೇ ಆಗಿದೆ. In 1 Timothy 3:11, there also we see that women should not be malicious talkers and not slandering others. 1 Timothy 3:11. 1 ತಿಮೋಥಿ 3:11 ಕೂಡ ನಾವು ಇದನ್ನೇ ನೋಡ್ತೇವೆ. ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು, ಚಾಡಿ ಹೇಳುವವರಾಗಿರದೆ, ಮದ್ಯಾಸಕ್ತಿ ಇಲ್ಲದವರಾಗಿಯೂ ಎಲ್ಲಾ ವಿಷಯಗಳಲ್ಲಿ ನಂಬಿಗಸ್ತರಾಗಿಯೂ ಇರಬೇಕು. Not malicious talkers. You have there that word, sister? They should not talk maliciously. Yes. Yeah. Then in Yes. 1 Peter 5:13 also we have. Now, 1 Timothy? 1 Timothy 5:13 also, we read that women will be without job and they will be going around talking unnecessarily. Yes. 5:13. 1 ತಿಮೋಥಿ 5:13 ಕೂಡ ನಾವು ಇದನ್ನೇ ನೋಡ್ತೇವೆ. ಇದಲ್ಲದೆ ಅವರು ಮನೆ ಮನೆಗೆ ತಿರುಗಾಡುತ್ತಾ ಮೈಗಳ್ಳತನವನ್ನು ಕಲಿಯುತ್ತಾರೆ, ಮೈಗಳ್ಳರಾಗುವುದಲ್ಲದೆ ಹರಟೆ ಮಾತಾಡುವವರು, ಇತರರ ಕೆಲಸಗಳಲ್ಲಿ ಕೈ ಹಾಕುವವರು ಆಗಿ ಆಡಬಾರದ ಮಾತುಗಳನ್ನು ಆಡುತ್ತಾರೆ. Oh, so much confusion can be caused because of the looseness of our tongue. ನಮ್ಮ ನಾಲಿಗೆಯನ್ನ ಸಡಿಲ ಬಿಡುವುದರಿಂದ ಎಷ್ಟೋ ಗೊಂದಲಗಳು ಉಂಟಾಗುವಂತವುಗಳಾಗಿವೆ. Now with our mobile phones and internet, I think it has increased.
ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಬಂದದ್ದರಿಂದ ಇದು ಹೆಚ್ಚಾಗ್ತಾ ಬಂದಿದೆ. News goes so fast these days. ಈ ದಿವಸಗಳಲ್ಲಿ ಏನಾದ್ರೂ ಸುದ್ದಿ ಇದ್ದರೆ ಬಹಳ ವೇಗವಾಗಿ ಅದು ಹರಡುವಂತದ್ದಾಗಿದೆ. Somehow as women, when we hear something, we cannot keep it to ourselves. We have to tell it out to somebody. ನಾವು ಸ್ತ್ರೀಯರಾಗಿ ಏನಾದ್ರೂ ಒಂದು ವಿಷಯವನ್ನು ಕೇಳಿದ್ರೆ ಅದನ್ನು ನಮ್ಮಲ್ಲೇ ಇಟ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ನಾವು ಅದನ್ನು ಕೂಡಲೇ ಬೇರೆಯವರು ಯಾರಿಗಾದ್ರೂ ಹೇಳಲೇಬೇಕು ಅಂತ ರೀತಿಯಲ್ಲಿ ನಾವಿದ್ದೇವೆ. Is that not true? Somehow when we get a news, we have to share it with somebody. ಅದು ನಿಜ ಅಲ್ವೇ? ಏನಾದ್ರೂ ಒಂದು ವಿಷಯ ಗೊತ್ತಾದ್ರೆ ನಾವು ಕೂಡಲೇ ಬೇರೆಯವ್ರ ಜೊತೆಯಲ್ಲಿ ಅದನ್ನ ಹೇಳಲೇಬೇಕು. ಆ ರೀತಿ ಒತ್ತಡ ನಮಗಿರ್ತದೆ. Yeah. So we need to be very careful in the use of our tongue. ಹಾಗಾಗಿ ನಮ್ಮ ನಾಲಿಗೆಯನ್ನು ಉಪಯೋಗಿಸುವ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾದವರಾಗಿದ್ದೇವೆ. In the epistle of James, we see chapter 3, so many verses devoted to the use of the tongue. ನಾವಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಾಲಿಗೆಯನ್ನ ಉಪಯೋಗಿಸುವ ವಿಷಯದಲ್ಲಿ ಎಷ್ಟೋ ವಿಷಯಗಳು ನಮ್ಗೆ ತಿಳಿಸಲ್ಪಟ್ಟಿರುವುದನ್ನ ನಾವು ನೋಡ್ತೇವೆ. And we see in verse 6 that the tongue is a fire. ನಾವಲ್ಲಿ 3ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ತೇವೆ, ನಾಲಿಗೆಯು ಚಿಕ್ಕ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ, ನಾಲಿಗೆಯು ಕಿಚ್ಚೆ ಎಂಬುದಾಗಿ ಹೇಳಲ್ಪಟ್ಟಿದೆ, ಅಂದ್ರೆ ಬೆಂಕಿ ಎಂಬುದಾಗಿ ಕರೆಯಲ್ಪಟ್ಟಿದೆ. Not only that the tongue is a fire, it is set on fire from hell. ನಾವು ನಾಲಿಗೆ ಅದು ಸ್ವತಃ ಬೆಂಕಿಯಾಗಿರುವುದಲ್ಲದೆ ಅದು ಹೆಚ್ಚು ದೊಡ್ಡ ಕಾಡನ್ನು ಉರಿಸುವಷ್ಟು ನಾವು ನೋಡ್ತೇವೆ. ಅದು ನಮ್ಮ ಅಂಗಗಳ ನಡುವೆ ಇರ್ತದೆ, ದೇಹವನ್ನೆಲ್ಲ ಕೆಡಿಸುತ್ತದೆ, ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ ಎಂಬುದಾಗಿ ಹೇಳಿ. Yeah, it is set on fire from hell, meaning that Satan is behind the use and unnecessary use of the tongue. ತಾನೇ ನರಕದಿಂದ ಅದು ಬೆಂಕಿ ಹತ್ತಿಸಿಕೊಳ್ಳುತ್ತದೆ ಅಂತ ನೋಡ್ತೇವೆ. ಅಂದರೆ ಈ ರೀತಿ ನಾಲಿಗೆಯನ್ನು ಅನಾವಶ್ಯಕವಾಗಿ ಉಪಯೋಗಿಸುವಂತೆ ಮಾಡುವಾತನು ಸೈತಾನನು ಎಂಬುವಂತ ಅರ್ಥವನ್ನ ಇದು ಕೊಡುವಂತಹದ್ದಾಗಿದೆ. In Proverbs 18 and 21, we read that our words can either kill or bring life. We can speak life or death by our words. Proverbs 18:21. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಓದುವುದಾದ್ರೆ ನಾವಲ್ಲಿ ಹೀಗೆ ಓದ್ತೇವೆ. 18:21ರಲ್ಲಿ ಜೀವ ಮರಣಗಳು ನಾಲಿಗೆಯ ವಶ ಎಂಬುದಾಗಿ, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು, ಜೀವನ ಮರಣಗಳು ನಾಲಿಗೆಯ ವಶ. Life and death are in the tongue. ಜೀವನ ಮತ್ತು ಮರಣ ಎರಡು ಕೂಡ ನಾಲಿಗೆಯಲ್ಲೇ ಇರುವಂತಹದ್ದಾಗಿದೆ. You can encourage others or you can kill others with our words. ನಮ್ಮ ಮಾತುಗಳ ಮೂಲಕವಾಗಿ ನಾವು ಒಬ್ಬರನ್ನ ಪ್ರೋತ್ಸಾಹ ಪಡಿಸಬಹುದು ಅಥವಾ ನಾವು ಅವರನ್ನ ಕೊಲ್ಲಬಹುದು ಸಹ. How often we have joined hands with Satan to speak ill of others. ನಾವು ಎಷ್ಟು ಸಲ ಸೈತಾನನ ಜೊತೆ ಸೇರಿಕೊಂಡು ಇತರರ ಕುರಿತಾಗಿ ಕೆಟ್ಟ ಮಾತುಗಳನ್ನ ಆಡುವವರಾಗಿದ್ದೇವೆ. Ephesians 4:29 tells us to speak wholesome words which build and encourage others and which brings grace to the hearer. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ಈ ರೀತಿ ನೋಡ್ತೇವೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. Our words should bring grace to the hearers. People should be encouraged and built up by what we tell them. ನಮ್ಮ ಮಾತುಗಳು ಬೇರೆಯವರಿಗೆ ಹಿತವನ್ನು ಉಂಟು ಮಾಡಬೇಕು. ಆ ಮಾತನ್ನು ಕೇಳುವವರಲ್ಲಿ ಭಕ್ತಿ ವೃದ್ಧಿ ಉಂಟಾಗಬೇಕು ಮತ್ತು ಅವರು ಪ್ರೋತ್ಸಾಹಗೊಳ್ಳುವವರು ಆಗಿರಬೇಕು. Our words should bring comfort to the heartbroken. ಹೃದಯ ಮುರಿಯಲ್ಪಟ್ಟವರಿಗೆ ನಮ್ಮ ಮಾತುಗಳು ಆದರಣೆಯನ್ನು ತರುವಂತಹದ್ದಾಗಿರಬೇಕು. Our words should bring joy to those who are sad. ಮನಗುಂದಿದವರಿಗೆ ನಮ್ಮ ಮಾತುಗಳು ಸಂತೋಷವನ್ನು ಉಂಟು ಮಾಡುವಂತಹದ್ದಾಗಿರಬೇಕು. Our words should encourage and build others. ನಮ್ಮ ಮಾತುಗಳು ಇತರರನ್ನು ಪ್ರೋತ್ಸಾಹ ಪಡಿಸುವಂತಹದ್ದು ಮತ್ತು ಕಟ್ಟುವಂತಹದ್ದು ಆಗಿರಬೇಕು.
So let us in the coming days be careful about what we are talking. ಹಾಗೆ ಮುಂಬರುವಂತಹ ದಿವಸಗಳಲ್ಲಿ ನಾವು ಏನು ಮಾತಾಡ್ತೇವೆ ಎನ್ನುವ ವಿಷಯದಲ್ಲಿ ನಾವು ಬಹಳ ಜಾಗೃತೆಯಿಂದ ಇರುವವರಾಗಿರೋಣ. No negative communication should come out of our mouth. ನಮ್ಮ ಮಾತುಗಳಿಂದ ಯಾವುದೇ ನಕಾರಾತ್ಮಕವಾದಂತ ಸಂಪರ್ಕಗಳು ಉಂಟಾಗಬಾರದು. Even when it is in our thoughts, we should say, no, I will not think such a thing. I will not speak such a thing. ಒಂದು ವೇಳೆ ಅದು ನಮ್ಮ ಮನಸ್ಸಿನಲ್ಲಿ ಇದ್ದಾಗ್ಯೂ ಕೂಡ ಅಂತ ನಕಾರಾತ್ಮಕ ಮಾತುಗಳು ನನ್ನ ಬಾಯಿಂದ ಹೊರ ಹೋಗಲು ಬಿಡುವುದಿಲ್ಲ ಎನ್ನುವಂತ ನಿರ್ಧಾರ ನಮ್ಮದಾಗಿರಬೇಕು. Before it comes out through our mouths, we should stop it in our minds. ಅದು ನಮ್ಮ ಬಾಯಿಂದ ಹೊರಬರುವ ಮೊದಲೇ ನಮ್ಮ ಮೆದುಳಿನಲ್ಲಿ ಅದನ್ನ ನಾವು ತಡೆಯಬೇಕು. Because out of the abundance of the heart does the mouth speak. ಯಾಕಂದರೆ ನನ್ನ ಮನಸ್ಸಿನಲ್ಲಿ ಇರುವಂತಹದ್ದೇ ನನ್ನ ಬಾಯಿಂದ ಬರುವಂತಹದ್ದಾಗಿದೆ. So let us always think good things, pleasant things, joyful things in our heart, so that good things will proceed from our mouth. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಸಂತೋಷ ಪಡುವಂತಹದ್ದು, ಹರ್ಷದಾಯಕವಾಗಿರುವಂತಹದ್ದು ಈ ಮಾತುಗಳನ್ನೇ ನಾವು ಆಲೋಚನೆ ಮಾಡುವುದಾದರೆ ಅಂತಹ ನುಡಿಗಳೇ ನಮ್ಮ ಬಾಯಿಗಳಿಂದ ಹೊರಬರುವಂತಹವುಗಳಾಗಿವೆ. When we hear something bad about somebody, ಇತರರ ಬಗ್ಗೆ ಯಾವುದಾದ್ರೂ ನಕಾರಾತ್ಮಕವಾದ ಟೀಕೆ ನಮ್ಮ ಕಿವಿಗೆ ಬೀಳುವುದಾದರೆ determine that I will not share it with anybody else. ಅದನ್ನು ಬೇರೆಯವರ ಜೊತೆಯಲ್ಲಿ ನಾನು ಹಂಚಿಕೊಳ್ಳುವುದಿಲ್ಲ ಎನ್ನುವಂತ ದೃಢ ತೀರ್ಮಾನವು ನಿಮ್ಮದಾಗಿರಬೇಕು. Instead, make a decision to go and speak with that person. Find out if it is true. ಅದರ ಬದಲಾಗಿ ಆ ವ್ಯಕ್ತಿಯ ಬಳಿಗೆ ಹೋಗಿ ನಾವು ಮಾತನಾಡಿ ನಿಜವಾದಂತ ಸತ್ಯವನ್ನ ನಾವು ತಿಳಿದುಕೊಳ್ಳಬೇಕು. And give that person the grace to overcome from that wrong thing. ಯಾವುದಾದ್ರೂ ತಪ್ಪು ಆ ಸಹೋದರಿಯಲ್ಲಿದ್ದರೆ ಅದನ್ನ ಬಿಟ್ಟು ತನ್ನನ್ನ ಸರಿಪಡಿಸಿಕೊಳ್ಳಲು ಸಹಾಯ ಮಾಡುವಂತ ಮನೋಭಾವ ನಮ್ಮದಾಗಿರಬೇಕು. If we cannot do that, let us pray for that person. ಒಂದು ವೇಳೆ ಹಾಗೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯವಾಗದೆ ಹೋದ್ರೆ ಆ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬಹುದಾಗಿದೆ. But always set a watch on our mouth so that we will not share that with anybody else. ಹಾಗಾಗಿ ಯಾವಾಗಲೂ ಕೂಡ ನಮ್ಮ ತುಟಿಗಳಿಗೆ ನಾವು ಕಾವಲಿರಿಸಬೇಕು. ಇಂತಹ ಸಂಗತಿಗಳನ್ನ ಹೊರಗಿನಲ್ಲಿ ಯಾರ ಬಳಿಯಲ್ಲೂ ಕೂಡ ಬಾಯಿ ತೆಗೆದು ಮಾತಾಡುವವರು ನಾವಾಗಿರಬಾರದು. As women, as a godly woman, I must control my tongue. ಹಾಗಾಗಿ ಒಬ್ಬ ದೈವ ಭಕ್ತಿಯಾದ ಸ್ತ್ರೀಯಾಗಿ ನಾನು ನನ್ನ ನಾಲಿಗೆಯನ್ನ ಬಿಗಿ ಹಿಡಿಯುವವಳಾಗಿರಬೇಕು. Now the fifth mark of a godly woman is her adornment, her outward dress. ಒಬ್ಬ ದೈವ ಭಕ್ತಿಯಾದ ಸ್ತ್ರೀಯ 5ನೇ ಲಕ್ಷಣ ಎಂಬುದಾಗಿ ಹೇಳಿದ್ರೆ ಆಕೆಯ ಸೌಂದರ್ಯ ಅಥವಾ ಆಕೆಯ ಅಲಂಕಾರಿಕ ಸಾಧನಗಳು. Yeah, in 1 Timothy 2 and verse 9. 1 ತಿಮೋಥಿ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. We read that women should adorn themselves. ನಾವಲ್ಲಿ ನೋಡ್ತೇವೆ, ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ ಮತ್ತು ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೈವ ಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. Yeah, how women should adorn themselves. ಒಬ್ಬ ದೈವ ಭಕ್ತೆಯರಾದಂತ ಸ್ತ್ರೀ ಯಾವುದರಿಂದ ತಮ್ಮನ್ನು ಅಲಂಕರಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುವಂತದ್ದಾಗಿದೆ. Yeah, women should adorn themselves. They say, women should adorn themselves. They have to adorn themselves. They should not look shabby and untidy and all that. ಸ್ತ್ರೀಯರು ಅಲಂಕಾರಯುತವಾಗಿ ಕಾಣಿಸಿಕೊಳ್ಳಬೇಕು. ತಾವು ಅಸ್ತವ್ಯಸ್ತವಾದ ಉಡುಪುಗಳನ್ನ ಧರಿಸಿಕೊಂಡು ತಲೆ ಸರಿಯಾಗಿ ಇಟ್ಟುಕೊಳ್ಳದೆ ಇರುವವರಾಗಿರಬಾರದು. ಆದರೆ ಅವರು ಯಾವುದರಿಂದ ತಮ್ಮನ್ನು ಅಲಂಕರಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುವಂತದ್ದಾಗಿದೆ. ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. Yeah, they should adorn themselves with modesty and with good works. ಅವರು ದೈವ ಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. I think we have the word modesty there. Modest apparel. Be
dressed with modest 9ನೇ apparel. ವಚನದಲ್ಲಿ ನೋಡ್ತೇವೆ. ಎಸ್, ಅವರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಮರ್ಯಾದೆಗೆ ತಕ್ಕ ಉಡುಪು ಅವರ ಉಡುಪಾಗಿರಬೇಕು. Yeah, so dress in a way that does not reveal your body. ಹಾಗಾಗಿ ನಮ್ಮ ದೇಹವು ಹೊರಗಡೆ ತೋರಿ ಬರದ ರೀತಿಯಲ್ಲಿ ನಮ್ಮ ಉಡುಪು ಮರ್ಯಾದೆಗೆ ಅನುಸಾರವಾಗಿ ಇರುವಂತಹ ಉಡುಪಾಗಿರಬೇಕು. Dress in a way that does not draw attention to ourselves. ನಮ್ಮ ಉಡುಪು ಬೇರೆಯವರ ಗಮನವನ್ನು ನಮ್ಮ ಕಡೆಗೆ ಸೆಳೆಯುವಂತದ್ದಾಗಿರಬಾರದು. Our dressing should not imitate the world around us. The world is not our standard. ನಮ್ಮ ಲೋಕವು ನಮ್ಮ ಮಟ್ಟವಾಗಿರುವುದಿಲ್ಲ. ಲೋಕದ ರೀತಿಗೆ ಅನುಸಾರವಾಗಿ ಉಡುಪು ಧರಿಸುವವರು ದೈವ ಭಕ್ತೆಯರಾದ ಸ್ತ್ರೀಯರಾಗಿರಬಾರದು. The word used for dress, apparel, here in the original meant a long robe that reaches down to the feet. ಇಲ್ಲಿ ಉಡುಪು ಎನ್ನುವಂತದ್ದು ದೇವರ ವಾಕ್ಯದ ಹಳೆಯ ಭಾಷಾಂತರಕ್ಕೆ ಅನುಸಾರವಾಗಿ ಕಾಲಿನವರೆಗೂ ಬರುವಂತಹ ಒಂದು ಉಡುಪಾಗಿರಬೇಕು. Which means that women should wear clothes that neatly cover their body and which is proper for a godly woman. ಒಬ್ಬ ದೈವ ಭಕ್ತಿಯಾದಂತ ಸ್ತ್ರೀಯರಿಗೆ ಅನುಗುಣವಾಗಿರುವಂತಹ ದೇಹವನ್ನು ಸಂಪೂರ್ಣವಾಗಿ ಮುಚ್ಚುವಂತಹ ಉಡುಪು, ಮರ್ಯಾದೆಗೆ ತಕ್ಕಂತ ಉಡುಪು ನಮ್ಮ ಉಡುಪಾಗಿರಬೇಕು ಎಂಬುದಾಗಿ ದೇವರ ವಾಕ್ಯವು ಪ್ರಬೋಧಿಸುವಂತಹದ್ದಾಗಿದೆ. There are two words used here, shamefacedness and sobriety. Dress modestly with shamefacedness and sobriety. Two words are used here in the manner in which we should dress. ಎರಡು ಪದಗಳ ಬಳಕೆಯನ್ನ ನೋಡ್ತೇವೆ. ಮಾನಸ್ಥೆಯರಾಗಿರಬೇಕಾದಂತ ಉಡುಪು ಮತ್ತು ಡಂಬವಿಲ್ಲದಂತ ಉಡುಪು, ಮರ್ಯಾದೆಗೆ ತಕ್ಕ ಉಡುಪು ಎಂಬುದಾಗಿ ನಾವು ನೋಡ್ತೇವೆ. Shamefacedness here means I am not ashamed to wear this dress before others. ಮರ್ಯಾದೆ ಮಾನಸ್ಥೆಯರಾಗಿ ಎಂಬುದಾಗಿ ಹೇಳಿದ್ರೆ ಬೇರೆಯವರ ಮುಂದೆ ನಾಚಿಕೆಗೆ ಒಳಗಾಗುವಂತ ಉಡುಪು ನನ್ನದಾಗಿರಬಾರದು. I am dressed with something that is right and consistent with chastity. ಅದು ಮಾನಸ್ಥೆಯರಾಗಿ ಮರ್ಯಾದೆಗೆ ತಕ್ಕ ಉಡುಪು ನಮ್ಮ ಉಡುಪಾಗಿರಬೇಕು. And sobriety means I am dressed thoughtfully, with thoughtfulness. ನಾವು ಮರ್ಯಾದೆಗೆ ತಕ್ಕ ಉಡುಪು ಎಂಬುದಾಗಿ ಹೇಳುವುದಾದರೆ ನಾವು ಆಲೋಚನೆ ಮಾಡಿ ಅದಕ್ಕನುಸಾರವಾಗಿ ಧರಿಸುವಂತ ಒಳ್ಳೆಯ ಉಡುಪು ಅದಾಗಿರ್ತದೆ. Thoughtfulness not about myself but about the impact it will make upon others. Thoughtful about others' minds. ನಾವು ಆಲೋಚನೆ ಮಾಡುವಂತಹದ್ದು ಎಂಬುದಾಗಿ ಹೇಳಿದ್ರೆ ನನ್ನ ಕುರಿತಾಗಿ ಅಲ್ಲ, ಇತರರು ನನ್ನ ಉಡುಪಿನ ವಿಷಯದಲ್ಲಿ ಏನು ಆಲೋಚಿಸುತ್ತಾರೆ ಎಂಬುದು ನಮ್ಮ ಅಪೇಕ್ಷೆ ಆಗಿರಬೇಕು. Dress in a way that there will be no cause for wrong thoughts to rise in the hearts of those who look upon us. ನಮ್ಮನ್ನ ನೋಡುವವರ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗೆ ಅವಕಾಶವಿಲ್ಲದಂತ ರೀತಿಯಲ್ಲಿ ನಮ್ಮ ಉಡುಪು ಇರಬೇಕಾದುದು ಅಗತ್ಯವಾಗಿದೆ. Matthew 5:28. ಮತ್ತಾಯನಿಗೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಈ ರೀತಿ ನೋಡ್ತೇವೆ. The Lord speaks of adultery. Matthew 5:28. ವ್ಯಭಿಚಾರದ ಕುರಿತಾಗಿ ಆತನ ಮಾತನಾಡ್ತಾ ಇದ್ದಾರೆ. Yeah, he speaks of adultery, but it is not literal adultery there. ದೈಹಿಕವಾದಂತ ವ್ಯಭಿಚಾರದ ಕುರಿತಾಗಿ ಆತನು ಮಾತನಾಡ್ತಾ ಇಲ್ಲ. Whosoever looks upon a woman to commit with lust has committed adultery with her. That is what the Lord says. ಕರ್ತನು ಹೇಳುವಂತಹದ್ದು, ಪರಸ್ತ್ರೀಯನ್ನ ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. So it is possible for men to lust just by looking. ಹಾಗಾಗಿ ಒಬ್ಬ ಪುರುಷನು ಒಬ್ಬ ಸ್ತ್ರೀಯನ್ನು ನೋಡುವುದರ ಮೂಲಕವೇ
ವ್ಯಭಿಚಾರ ಮಾಡ್ಲಿಕ್ಕೆ ಅಥವಾ ಆಕೆಯನ್ನ ಮೋಹಿಸುವಂತಹ ಸಾಧ್ಯತೆಗಳು ಇಲ್ಲದಿಲ್ಲ. In Job 31 and verse 1, Job 31 and verse 1, ಯೋಬನ ಪುಸ್ತಕ 31ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಯೋಬ 31:1. Yeah, he says, I have made a covenant with my eyes, then how shall I look upon a woman? 31ನೇ ಅಧ್ಯಾಯದಲ್ಲಿ ಆತನ ಹೀಗೆ ಹೇಳ್ತಾನೆ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. Yeah, so it is possible for men to commit adultery just by looking. ಪುರುಷರು ಒಬ್ಬ ಸ್ತ್ರೀಯನ್ನು ನೋಡುವುದರ ಮೂಲಕವೇ ವ್ಯಭಿಚಾರ ಮಾಡುವಂತಹ ಸಾಧ್ಯತೆ ಇದೆ. So if we are not dressed properly, we will become a source of men committing adultery. ಹಾಗಾಗಿ ನಾವು ಮರ್ಯಾದೆಗೆ ತಕ್ಕಂತ ಉಡುಪನ್ನು ಉಟ್ಟುಕೊಳ್ಳದೆ ಇದ್ದರೆ ಪುರುಷರು ವ್ಯಭಿಚಾರ ಮಾಡ್ಲಿಕ್ಕೆ ಕಾರಣಕರ್ತರು ನಾವಾಗ್ತೇವೆ. The media and everything we see around has deteriorated so much in this area that it is impossible for us to even look into magazines these days because of what we see there. ಸಂಪರ್ಕ ಸಾಧನಗಳು ಎಷ್ಟು ಅಶ್ಲೀಲವಾಗಿರ್ತದೆ ಎಂಬುದಾಗಿ ಹೇಳಿದರೆ ಈ ದಿವಸಗಳಲ್ಲಿ ನಾವು ಯಾವುದೇ ಮ್ಯಾಗಝಿನ್ ಅಥವಾ ವೃತ್ತಪತ್ರಿಕೆಗಳನ್ನ ನೋಡ್ಲಿಕ್ಕೂ ಕೂಡ ಅನೇಕ ಬಾರಿ ಯೋಚಿಸಬೇಕಾದಂತ ಪರಿಸ್ಥಿತಿ ಇದೆ. Yeah, as godly women, we must be concerned about the way we dress, how we dress our children and our generations. ನಾವು ಒಬ್ಬ ದೈವ ಭಕ್ತರಾದಂತ ಸ್ತ್ರೀಯರಾಗಿ ನಾವು ಹೇಗೆ ಉಡುಪುಟ್ಟುಕೊಳ್ತೇವೆ, ನಮ್ಮ ಮಕ್ಕಳು ಹೇಗೆ ಉಡುಪುಟ್ಟುಕೊಳ್ತಾರೆ ಎನ್ನುವ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸಬೇಕಾಗಿದೆ. Do not buy them clothes that reveal the body parts. ನಾವು ಮಕ್ಕಳಿಗೆ ಬಟ್ಟೆಗಳನ್ನ ತೆಗೆಯುವಾಗ, ಉಡುಪುಗಳನ್ನ ತೆಗೆಯುವಾಗ ಅವರ ದೇಹವನ್ನು ಹೊರಗೆ ತೋರಿಸುವಂತ ಉಡುಪುಗಳನ್ನು ಎಂದಿಗೂ ಮಕ್ಕಳಿಗೆ ನಾವು ತೊಡಿಸಬಾರದು. I remember sometime back in a camp, it was a camp for youth, and one of the young boys there, they sent a chit to a senior sister. ನಾವು ಒಂದ್ಸಲ ಒಂದು ಯೂತ್ ಕ್ಯಾಂಪ್ ನಲ್ಲಿ ಇದ್ದಾಗ ಅಲ್ಲಿ ಒಬ್ಬ ಯುವಕನು ಒಬ್ಬ ಸಹೋದರಿಗೆ ಒಂದು ಚಿಕ್ಕ ಚೀಟಿಯನ್ನ ಕಳಿಸ್ಕೊಡ್ತಾನೆ. And on that chit it was written, today a girl wearing a transparent dress is causing much trouble for me. I am not able to concentrate at the message. ಆ ಚೀಟಿಯಲ್ಲಿ ಹೀಗೆ ನಮಗೆ ಒಂದು ಚೀಟಿ ಕಳಿಸ್ಕೊಡ್ತಾನೆ. ಅದರಲ್ಲಿ ಹೀಗೆ ಬರ್ದಿತ್ತು, ಆ ಹುಡುಗಿ ಪಾರದರ್ಶಕವಾದ ಉಡುಗೆಯನ್ನು ಧರಿಸಿರುವುದರಿಂದ ನನ್ನ ಗಮನ ಆಕೆಯ ಕಡೆ ಹೋಗುತ್ತಾ ಇದೆಯೇ ಹೊರತು ಬೋಧನೆಗೆ ಕಿವಿಗೊಡ್ಲಿಕ್ಕೆ ನನಗೆ ಸಾಧ್ಯವಾಗುತ್ತಾ ಇಲ್ಲ ಎಂಬುದಾಗಿ ಆತನು ಬರ್ದಿದ್ನು. That young girl's transparent top was creating trouble in the mind of this young boy. ಆ ಹುಡುಗಿ ಧರಿಸಿದ್ದಂತ ಪಾರದರ್ಶಕವಾದಂತ ಮೇಲುಡುಗೆಯು ಆ ಹುಡುಗನ ಮನಸ್ಸಿನಲ್ಲಿ ಗೊಂದಲವನ್ನ ಉಂಟು ಮಾಡ್ತಾ ಇತ್ತು. So we try to talk to that child and enable her to change the dress. ಹಾಗಾಗಿ ನಾವು ಆ ಹುಡುಗಿಯನ್ನ ಕರೆದು ಅವಳೊಟ್ಟಿಗೆ ಮಾತಾಡಿ ಆಕೆ ಬೇರೆ ಉಡುಪನ್ನ ಧರಿಸುವಂತೆ ಆಕೆಯನ್ನ ನಡೆಸ್ತೇವೆ. Because the boy had written which color dress and all, he had written that slip. ಆ ಚೀಟಿ ಕಳಿಸಿದಂತ ಹುಡುಗ ಆ ಪಾರದರ್ಶಕವಾದ ಉಡುಗೆ ಯಾವ ಬಣ್ಣದ್ದು ಎಂಬುದಾಗಿ ತಿಳಿಸಿದ್ರಿಂದ ಈ ಕೆಲಸ ನಮಗೆ ಸಾಧ್ಯವಾಯಿತು. When we found the girl and tried to talk to her, she could not understand what this is. ನಾವು ಆ ಹುಡುಗಿಯನ್ನ ಕರೆದು ಆಕೆಯ ಜೊತೆಯಲ್ಲಿ ಮಾತನಾಡುವಾಗ ಆಕೆಗೆ ಅದು ಅರ್ಥ ಆಗ್ತಾ ಇರ್ಲಿಲ್ಲ. She asked us, why my mummy and my parents bought me this, what is wrong in this, she was asking. ಆಕೆ ಹೇಳ್ತಾ ಇದ್ದು, ನನ್ನ ತಂದೆ ತಾಯಿಯರೇ ಈ ಉಡುಪನ್ನ ನನಗೆ ತೆಗೆದುಕೊಟ್ಟಿದ್ದಾರೆ, ಹಾಕುವುದರಲ್ಲಿ ಏನ್ ತಪ್ಪಾಗ್ತದೆ ಎಂಬುದಾಗಿ ಕೇಳ್ತಾ ಇದ್ಲು. So as godly sisters, we need to be careful what we buy for our children, and when they grow up, what kind of dress they are wearing, whether it is transparent, whether it is covering the body well. All these things have to be taken note if we are a godly woman. ನಾವೊಬ್ಬ ದೈವ ಭಕ್ತಿಯಾದಂತ ಸ್ತ್ರೀಯಾಗಿದ್ರೆ ನಮ್ಮ ಮಕ್ಕಳಿಗೆ ಬಟ್ಟೆಯನ್ನ ತೆಗೆದುಕೊಡುವಾಗ ಅವರು ಧರಿಸುವ ಉಡುಪಿನ ಮೇಲೆ ನಾವು ಬಹಳ ಗಮನ ಕೊಡಬೇಕಾಗಿದೆ. ಅವರು ಧರಿಸುವಂತ ಉಡುಪು ಪಾರದರ್ಶಕವಾಗಿದೆಯೋ ಅಥವಾ ಅವರ ದೇಹದ ಅಂಗಗಳನ್ನ ಪ್ರದರ್ಶಿಸುವಂತಹದ್ದಾಗಿದೆಯೋ ಆ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕಾದಂತ ಹೊಣೆಗಾರಿಕೆ ಹಿರಿಯ ಸಹೋದರಿಯರ ಮೇಲೆ ಇರುವಂತಹದ್ದಾಗಿರ್ತದೆ. Our enemy Satan wants us to expose our bodies.
ನಮ್ಮ ವೈರಿಯಾಗಿರುವಂತ ಸೈತಾನನು ನಾವು ನಮ್ಮ ದೇಹವನ್ನ ಹೊರಗಡೆ ಪ್ರದರ್ಶಿಸುವಂತೆ ನಮ್ಮನ್ನ ಪ್ರೇರಿಸುವಾತನಾಗಿದ್ದಾನೆ. But as godly women, we need to dress with modesty, shamefacedness, and sobriety. ಹಾಗಾಗಿ ದೈವ ಭಕ್ತೆಯರಾದಂತ ಸ್ತ್ರೀಯರು ಮರ್ಯಾದೆಗೆ ತಕ್ಕ ಉಡುಪನ್ನ ಧರಿಸಿಕೊಳ್ಳಬೇಕು ಎಂಬುದು ದೇವರ ವಾಕ್ಯದ ಬೋಧನೆಯಾಗಿದೆ. There's another meaning for the word modesty. ಮರ್ಯಾದೆಗೆ ತಕ್ಕ ಉಡುಪು ಎಂಬುದಕ್ಕಿರುವಂತಹ ಮತ್ತೊಂದು ಅರ್ಥ ಎಂಬುದಾಗಿ ಹೇಳಿದ್ರೆ, that is, be modest in the spending of your clothing. ನಿಮ್ಮ ಉಡುಪಿಗೆ ಯಾವ ರೀತಿ ನೀವು ಹಣವನ್ನ ವ್ಯಯ ಮಾಡುತ್ತೀರಿ ಎನ್ನುವ ವಿಷಯದಲ್ಲಿ ಕೂಡ ನೀವು ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ ತಿಳಿಸ್ತದೆ. Women are very fond of shopping. ಸ್ತ್ರೀಯರಿಗೆ ಶಾಪಿಂಗ್ ಮಾಡೋದು ಬಹಳ ಇಷ್ಟ. We want to buy new clothes every time. ಪ್ರತಿ ಸಲ ಕೂಡ ಹೊಸ ಹೊಸ ಉಡುಪುಗಳನ್ನ ಕೊಳ್ಳಿಕ್ಕೆ ನಾವು ಇಷ್ಟಪಡ್ತೇವೆ. We sometimes fight with the husband. Today's birthday, why you didn't buy me? Anniversary, you didn't give me new dress. All these things are often happening in homes. ಮನೆಗಳಲ್ಲಿ ಅನೇಕ ಸಲ ಪತ್ನಿಯರು ತಮ್ಮ ಯಜಮಾನರ ಜೊತೆಯಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ, ನನ್ಗೆ ಯಾಕೆ ನೀವು ಹೊಸ ಬಟ್ಟೆ ತಕ್ಕೊಟ್ಟಿಲ್ಲ ಎಂಬುದಾಗಿ ಹೇಳಿ ಜಗಳ ಮಾಡೋದನ್ನು ಕೂಡ ನಾವು ಗಮನಿಸಿದ್ದೇವೆ. Somehow we love to shop. We like to go around to shops and buy things. ಹೇಗೂ ಕೂಡ ನಾವು ಹೊರಗಡೆ ಹೋಗಿ ತಿರುಗಾಡಿಕೊಂಡು ಈ ರೀತಿ ಶಾಪಿಂಗ್ ಮಾಡೋದ್ರಲ್ಲಿ ನಾವು ಬಹಳ ಸಂತೋಷ ಪಡುವವರಾಗಿರ್ತೇವೆ. We must be modest in the way we spend also. ಆದ್ರೆ ನಾವು ಹಣವನ್ನ ವ್ಯಯ ಮಾಡುವಂತ ವಿಷಯದಲ್ಲೂ ಕೂಡ ನಾವು ಒಂದು ಮರ್ಯಾದೆಗೆ ತಕ್ಕ ರೀತಿಯಲ್ಲಿ ನಾವು ನಡ್ಕೊಳ್ಳಬೇಕಾಗಿದೆ. If God has raised our standard of living and given us extra money, that should not be spent in this way. ದೇವರು ನಮ್ಮನ್ನ ಆಶೀರ್ವದಿಸಿ ನಮ್ಗೆ ಹೆಚ್ಚು ಗಳಿಕೆಯನ್ನ ಕೊಟ್ಟಿರುವುದಾದರೆ ದೇವರಿಂದ ಕೊಡಲ್ಪಟ್ಟಂತ ಹಣ ಈ ರೀತಿ ವ್ಯಯವಾಗಬಾರದು. We should be able to raise our standard of giving when God raises our standard of living. ದೇವರು ನಮ್ಮ ಜೀವಿತ ಮಟ್ಟವನ್ನ ಅಭಿವೃದ್ಧಿಪಡಿಸುತ್ತಾ ಬಂದ ಹಾಗೆ ನಾವು ದೇವರಿಗೆ ಕೊಡುವಂತದ್ದು ಕೂಡ ಹೆಚ್ಚಾಗುತ್ತಾ ಬರಬೇಕೇ ಹೊರತು ನಾವು ವ್ಯಯ ಮಾಡುವಂತದ್ದಲ್ಲ. If a godly woman will lead a simple and humble lifestyle, ಒಬ್ಬ ದೈವಭಕ್ತಿಯಾದಂತ ಸ್ತ್ರೀ ಬಹಳ ಸರಳವಾದಂತ ಮತ್ತು ದಕ್ಕಿದ ಮನಸ್ಸಿನ ಜೀವಿತವನ್ನ ಅಳವಡಿಸಿಕೊಂಡಿರುವುದಾದರೆ she will be modest in the way she spends. ಆಕೆ ಖರ್ಚು ಮಾಡುವಂತ ವಿಷಯದಲ್ಲೂ ಕೂಡ ಬಹಳ ಎಚ್ಚರಿಕೆಯುಳ್ಳವಳು ಆಕೆ ಆಗಿರ್ತಾಳೆ. That extra money she will do good works, which is mentioned in 1 Timothy 2:9. 1 ತಿಮೋಥಿ 2:9 ತಿಳಿಸಿರುವಂತಹ ಸತ್ಕ್ರಿಯೆಗಳು ಎಂಬ ಪದಕ್ಕನುಸಾರವಾಗಿ ಆಕೆ ದೊರಕಿರುವಂತ ಹೆಚ್ಚಿನ ಹಣವನ್ನು ಒಳ್ಳೆಯ ರೀತಿಯಲ್ಲಿ ಖರ್ಚು ಮಾಡುವವಳಾಗಿರ್ತಾಳೆ. Hebrews 13:5 we read, we should be content with what we have. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ನಿಮಗಿರುವುಗಳಲ್ಲೇ ನೀವು ತೃಪ್ತರಾಗಿರ್ರಿ ಎಂಬುದಾಗಿ. Yeah, in 1 Timothy 6:6 we read, ನಾವಲ್ಲಿ ನೋಡ್ತೇವೆ, ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾರೆ. ಅದರಿಂದ ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ. Yeah, be content with what you have. ನಿಮಗಿರುವುಗಳಲ್ಲಿ ನೀವು ತೃಪ್ತರಾಗಿರ್ರಿ. In 1 Timothy 6:6, 1 ತಿಮೋಥಿ 6ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಬರುವುದಾದ್ರೆ, we see the relationship between godliness and contentment. ನಾವಲ್ಲಿ 6ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಸಂತುಷ್ಟಿ ಸಹಿತವಾದಂತ ಭಕ್ತಿಯು ದೊಡ್ಡ ಲಾಭವೇ ಸರಿ. ಅಲ್ಲಿ ತೃಪ್ತಿ ಮತ್ತು ಭಕ್ತಿ. Yeah, there's a relationship between godliness and contentment. ಭಕ್ತಿ ಮತ್ತು ಸಂತೃಪ್ತಿ ಇದೆರಡರ ನಡುವಿರುವಂತಹ ಒಂದು ಸಂಬಂಧವನ್ನ ಅಲ್ಲಿ ತಿಳಿಸಲಾಗಿದೆ. Yeah, godliness with contentment is great gain. ಸಂತುಷ್ಟಿ ಸಹಿತವಾದಂತ ಭಕ್ತಿ ಅದು ದೊಡ್ಡ ಲಾಭವೇ ಆಗಿದೆ. Yeah. So be modest in the way you spend. ಹಾಗಾಗಿ ನೀವು ಹಣ ವ್ಯಯ ಮಾಡುವಂತ ವಿಷಯದಲ್ಲಿ ಬಹಳ ಎಚ್ಚರಿಕೆಯುಳ್ಳವರು, ಗಮನವುಳ್ಳವರು, ಮರ್ಯಾದೆಗೆ ಅನುಸಾರವಾಗಿ ಇರುವವರು ಆಗಿರ್ಬೇಕು ಎಂಬುದಾಗಿ ದೇವರ ವಾಕ್ಯ ಪ್ರಬೋಧಿಸುವಂತಹದ್ದಾಗಿದೆ. A godly woman is faithful with the resources which God has given her.
ದೇವರು ಆಕೆಗೆ ಕೊಟ್ಟಿರುವಂತಹ ಸಂಪನ್ಮೂಲಗಳ ವಿಷಯದಲ್ಲಿ ದೈವ ಭಕ್ತಿಯಾದಂತ ಸ್ತ್ರೀ ನಂಬಿಗಸ್ತಳಾಗಿರ್ತಾಳೆ. She is a good steward of what God has given her. ದೇವರು ಆಕೆಗೆ ಕೊಟ್ಟಿರುವಂತ ಆಶೀರ್ವಾದಗಳ ವಿಷಯದಲ್ಲಿ ಆಕೆ ಒಳ್ಳೆಯ ಮನೆವಾರ್ತೆಯವಳಾಗಿರ್ತಾಳೆ. So we need to be modest in our dress and modest in the way we spend. ಹಾಗಾಗಿ ನಾವು ನಮ್ಮ ಉಡುಪಿನ ವಿಷಯದಲ್ಲಿ ಮಾತ್ರವಲ್ಲದೆ ನಾವು ಹಣವನ್ನು ಖರ್ಚು ಮಾಡುವಂತ ವಿಷಯದಲ್ಲಿ ಕೂಡ ಮರ್ಯಾದೆಗೆ ಅನುಸಾರವಾಗಿ ನಡ್ಕೊಳ್ಳುವವರು ಆಗಿರಬೇಕು. And finally, ಅಂತಿಮವಾಗಿ a godly woman is tethered to the word of God. She is tied to the word of God. ಆಕೆ ಯಾವಾಗಲೂ ಕೂಡ ದೇವರ ವಾಕ್ಯವನ್ನು ಕಲಿಯುತ್ತಾ ಇರುವಂತ ಮಗುವಿನಂತೆ ಇರ್ತಾಳೆ. She wants to do everything. She wants to obey all the instructions in scripture that is given to her. ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿರುವಂತಹ ಎಲ್ಲಾ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲಿ ಆಕೆ ಬಹಳ ಆಸಕ್ತಿಯುಳ್ಳವಳಾಗಿರ್ತಾಳೆ. Especially those told to women. ವಿಶೇಷವಾಗಿ ಅವುಗಳು ಸ್ತ್ರೀಯರ ಕುರಿತಾಗಿ ತಿಳಿಸಲ್ಪಟ್ಟಿವೆ. In Titus chapter 2, when we read from verse 3 to 5, there are so many instructions given to women. 11 instructions. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಿಂದ ನಾವು ನೋಡುವುದಾದರೆ ಸ್ತ್ರೀಯರ ಕುರಿತಾದಂತ ಅನೇಕ ಸದ್ಬೋಧನೆಗಳು ಕೊಡಲ್ಪಟ್ಟಿರುವುದನ್ನ ನಾವು ಅಲ್ಲಿ ನೋಡಬಹುದಾಗಿದೆ. And a godly woman wants to do everything of those. Oh, each of those is her lifestyle. ಹಾಗಾಗಿ ದೈವ ಭಕ್ತಿಯಾದಂತ ಸ್ತ್ರೀ ತನ್ನ ಜೀವಿತದ ಪ್ರತಿಯೊಂದು ಮಟ್ಟದಲ್ಲಿ ಕೂಡ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡ್ಕೊಳ್ಳುವವಳು ಆಗಿರ್ತಾಳೆ. Because she obeys the word, she wants to glorify the name of the Lord. ಆಕೆ ದೇವರ ವಾಕ್ಯಕ್ಕೆ ವಿಧೇಯಳಾಗುವುದರ ಮೂಲಕ ಕರ್ತನ ನಾಮವನ್ನ ಮಹಿಮೆ ಪಡಿಸುವವಳಾಗಿರ್ತಾಳೆ. Here in verse, when we read in chapter 2, Titus chapter 2, ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು in verse 5, 5ನೇ ವಚನವನ್ನ after all the instructions are given, ಎಲ್ಲಾ ವಿಧವಾದಂತ ಬೋಧನೆಗಳು ಕೊಟ್ಟಾದ ನಂತರ a godly woman does all this that the word of God may not be blasphemed. ನಾವು ಅಲ್ಲಿ ನೋಡ್ತೇವೆ ಒಬ್ಬ ದೈವ ಭಕ್ತಿಯಾದ ಸ್ತ್ರೀ ಇದೆಲ್ಲವನ್ನ ಮಾಡುತ್ತಾ ಬಂದ ಪ್ರಕಾರ ಆಕೆ ದೇವರ ವಾಕ್ಯವು ನಮ್ಮನ್ನು ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ಒಪ್ಪಿಸಿಕೊಟ್ಟನು. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ ಎಚ್ಚರಿಸುತ್ತಾ ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಯಾರು ನಿನ್ನನ್ನು ತಿರಸ್ಕರಿಸದ ಹಾಗೆ ನೋಡಿಕೋ. Is that there so that the word of God may not be blasphemed? Verse please. Verse 5. Verse please sister. Verse 5. 5ನೇ ವಚನದಲ್ಲಿ ನೋಡ್ತೇವೆ ಅವರು ಎಲ್ಲಾ ವಿಷಯಗಳಲ್ಲಿ ಕೂಡ ಮನೆಯಲ್ಲೇ ಕೆಲಸ ಮಾಡುವವರು ಸುಶೀಲರು, ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ನೋಡಿಕೋ ಎಂಬುದಾಗಿ ನಾವು ನೋಡ್ತೇವೆ. That is, those who see her should say she is practicing what she preaches. 4ನೇ ವಚನದಲ್ಲಿ ನೋಡ್ತೇವೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ಎನ್ನುವಂತ ಪದ ಬಳಕೆಯಾಗಿರುವುದನ್ನ ನೋಡ್ತೇವೆ. 4ನೇ ವಚನ. Which means that others outside should say she is one who practices what she believes and preaches. ಹಾಗಾಗಿ ಆಕೆಯನ್ನ ನೋಡುವವರು ಈಕೆ ತಾನು ಏನನ್ನು ಬೋಧಿಸುತ್ತಾಳೋ ಅದನ್ನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದಾಳೆ ಎಂಬುದಾಗಿ ಹೇಳುವಂತೆ ಆಕೆಯ ಜೀವಿತ ಅಂದ್ರೆ ದೇವರ ವಾಕ್ಯಕ್ಕೆ ದೂಷಣೆಯಾಗದ ರೀತಿಯಲ್ಲಿ ಆಕೆ ನಡೆಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುವಂತಹದ್ದಾಗಿದೆ. So her life and her words, what she believes and what she practices are the same. ಹಾಗಾಗಿ ಆಕೆ ಯಾವುದನ್ನು ನಂಬುತ್ತಾಳೋ, ಆಕೆ ಯಾವುದನ್ನು ತನ್ನ ಜೀವಿತದಲ್ಲಿ ಅನುಸರಿಸುತ್ತಾಳೋ ಅವೆರಡು ಒಂದೇ ಆಗಿರಬೇಕಾಗಿದೆ. There are so many instructions given to women in the scriptures. ದೇವರ ವಾಕ್ಯದಲ್ಲಿ ಸಹೋದರಿಯರ ಕುರಿತಾಗಿ ಅನೇಕ ಬೋಧನೆಗಳು, ಎಚ್ಚರಿಕೆಗಳು ಕೊಡಲ್ಪಟ್ಟಿವೆ. Why does a woman submit to her husband?
ಸ್ತ್ರೀಯರು ಏಕೆ ತಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು? Because it instructs in the scriptures, Ephesians 5:22, Colossians 3:18, that she should submit to her husband. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಕೂಡ ದೇವರ ವಾಕ್ಯ ನಮಗೆ ಖಂಡಿತವಾಗಿ ಬೋಧಿಸುವುದೆಂದರೆ ನಿಮ್ಮ ಯಜಮಾನರುಗಳಿಗೆ ಅಧೀನರಾಗಿರ್ರಿ ಎಂಬುದಾಗಿ ಹೇಳಿ. Why does she keep herself in purity? ಆಕೆ ತನ್ನನ್ನು ಪರಿಶುದ್ಧತೆಯಲ್ಲಿ ಏಕೆ ಕಾಪಾಡಿಕೊಳ್ಳಬೇಕಾಗಿದೆ? Because the word of God tells her to do so. ಯಾಕಂದ್ರೆ ದೇವರ ವಾಕ್ಯ ಆಕೆಗೆ ಹಾಗೆ ಬೋಧಿಸುವುದರಿಂದ. Why does she be chaste in her walk? ಆಕೆ ತನ್ನ ನಡತೆಯಲ್ಲಿ ಪರಿಶುದ್ಧಳಾಗಿ ಏಕೆ ಜೀವಿಸಬೇಕು? Because in Titus 2:4 we read that. ಯಾಕಂದ್ರೆ ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಹೇಳ್ತಾ ಇದೆ. Why does she love her husband and her children? ಆಕೆ ತನ್ನ ಪತಿಯನ್ನು ಮತ್ತು ಮಕ್ಕಳನ್ನು ಏಕೆ ಪ್ರೀತಿಸಬೇಕು? Titus 2:5 tells her to do that. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ ಈ ರೀತಿ ಬೋಧನೆ ಮಾಡ್ತಾ ಇದೆ. Why does she bear a witness in her family life? ತನ್ನ ಕುಟುಂಬ ಜೀವಿತದಲ್ಲಿ ಆಕೆ ಏಕೆ ಸಾಕ್ಷಿಯಾಗಿರಬೇಕು? Because in 1 Peter 3:1 it says that a woman who is a witness there will change the life of her husband. ಯಾಕಂದ್ರೆ ದೇವರಲ್ಲಿ ಭಯಭಕ್ತಿಯುಳ್ಳಂತ ಒಬ್ಬ ಸ್ತ್ರೀ ತಮ್ಮ ನಡತೆಯ ಮೂಲಕವಾಗಿ ತಮ್ಮ ಗಂಡಂದಿರನ್ನು ಸನ್ಮಾರ್ಗಕ್ಕೆ ತರಲಿಕ್ಕೆ ಅವರು ಸಮರ್ಥರಾಗಿದ್ದಾರೆ. Because of her godly life, without even telling one word, she can change her husband. ಆಕೆ ಅವರು ಭಯಭಕ್ತರಾಗಿ ನಡಕೊಳ್ಳುವುದನ್ನು ನೋಡಿ ವಾಕ್ಯೋಪವಿಲ್ಲದ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. 1 ಪೇತ್ರ 3:3. In Proverbs 14:1 we read that a wise woman builds her house. ನಾವು ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಬುದ್ಧಿವಂತೆಯಾದ ಸ್ತ್ರೀ ತನ್ನ ಮನೆಯನ್ನ ಕಟ್ಟಿಕೊಳ್ಳುತ್ತಾಳೆ ಎಂಬುದಾಗಿ ಹೇಳಿ. There the word wise means a godly woman builds her house. ಅಲ್ಲಿ ಜ್ಞಾನವಂತೆಯಾದಂತ ಸ್ತ್ರೀ ಎಂಬುದಾಗಿ ಹೇಳಿದ್ರೆ ದೇವರಲ್ಲಿ ಭಯಭಕ್ತಿಯುಳ್ಳಂತ ಒಬ್ಬ ಸ್ತ್ರೀ ಎನ್ನುವಂತ ಅರ್ಥವನ್ನ ಅದು ಕೊಡುವಂತಹದ್ದಾಗಿದೆ. In 1 Peter 4:9 we read that she does hospitality without murmur and complaint. ಅದು 1 ಪೇತ್ರನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ 4ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಈ ರೀತಿ ನೋಡ್ತೇವೆ. She does all things without murmur and complaint. ಆಕೆ ಗುಣಗುಟ್ಟದೆ ಎಲ್ಲಾ ಕೆಲಸವನ್ನ ಮಾಡುವವಳಾಗಿರ್ತಾಳೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಹದ್ದಾಗಿದೆ. Why does she do hospitality without murmur and complaint? ಆಕೆ 1 ಪೇತ್ರ 4ನೇ ಅಧ್ಯಾಯ 9ನೇ ವಚನ, ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ಯಾಕೆ ಆ ರೀತಿ ನಡ್ಕೊಳ್ಬೇಕು ಅವಳು? We usually murmur when we have to do more work. ಹೆಚ್ಚು ಕೆಲಸ ಮಾಡ್ಬೇಕಾಗಿ ಬಂದಾಗ ಸಹಜವಾಗಿ ನಾವು ಗುಣಗುಟ್ಟುವವರಾಗಿರ್ತೇವೆ. But a godly woman will do it without murmur and complaint. ಆದ್ರೆ ದೈವಭಕ್ತಿಯಾದಂತ ಸ್ತ್ರೀ ಗುಣಗುಟ್ಟದೆ ಯಾವುದೇ ವಿಧವಾದಂತ ರೀತಿಯಲ್ಲಿ ದೂರು ಹೇಳದೆ ತನ್ನ ಕೆಲಸವನ್ನ ಮಾಡುವವಳಾಗಿರ್ತಾಳೆ. Why does she do it without murmur and complaint? Because the word tells her to do it like that. ಆಕೆ ಯಾಕೆ ಗುಣಗುಟ್ಟದೆ ಅಥವಾ ದೂರು ಹೇಳದೆ ತನ್ನ ಕೆಲಸವನ್ನ ಮಾಡ್ತಾಳೆ? ಯಾಕಂದ್ರೆ ಅದು ದೇವರ ವಾಕ್ಯದ ಆಜ್ಞೆ ಆಗಿರುವುದರಿಂದ. So godly woman is tethered to the word of God. She wants to do everything that word of God asks her to do. ದೇವರ ವಾಕ್ಯವು ಏನನ್ನು ಹೇಳ್ತದೋ ಅದೆಲ್ಲವನ್ನ ಮಾಡಲು ದೈವಭಕ್ತೆಯಾದ ಸ್ತ್ರೀ ಯಾವಾಗಲೂ ಬಯಸುವಂತವಳಾಗಿದ್ದಾಳೆ. When speaking to some people, we have heard them say, "Oh, what all is there in the word? Who can do that?" ಅನೇಕ ಸಲ ಬೇರೆಯವರ ಒಟ್ಟಿಗೆ ನಾವು ಮಾತಾಡುವಾಗ ಅವ್ರು ಹೀಗೆ ಹೇಳ್ತಾರೆ, ಅದೆಲ್ಲ ದೇವರ ವಾಕ್ಯದಲ್ಲಿ ಇದೆ ಸರಿ, ಆದ್ರೆ ಯಾರು ತಾನೇ ಅದಕ್ಕೆ ಅನುಸಾರವಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಹೇಳಬಹುದು. Often we think that the word of God is only for some super spiritual people. Not everybody can do it. ನಾವು ಕೆಲವು ಸಲ ಆಲೋಚನೆ ಮಾಡ್ತೇವೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದು ಸೂಪರ್ ಸ್ಪಿರಿಚುವಲ್, ಅತ್ಯುತ್ತಮವಾದಂತ ಭಕ್ತಿಯುಳ್ಳವರಿಗೋಸ್ಕರವಾಗಿ ಹೊರತು ನಮ್ಮಂತರ ಸಾಮಾನ್ಯರಿಗೋಸ್ಕರ ಅಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡಬಹುದು. No, it is not that.
ಇಲ್ಲ, ಹಾಗೆ ಅಲ್ಲ. ಅದು It is for everyone. ಅದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುವಂತ ಸಂಗತಿಯಾಗಿದೆ. It is for every sister who has come to this meeting. ಈ ಕೂಟಕ್ಕೆ ಬಂದಿರುವಂತ ಪ್ರತಿಯೊಬ್ಬ ಸಹೋದರಿಗೂ ಅದು ಅನ್ವಯಿಸ್ತದೆ. Each of us should be tethered to the word of God and desire to obey it fully. ನಾವು ಪ್ರತಿಯೊಬ್ಬರು ಕೂಡ ದೇವರ ವಾಕ್ಯಕ್ಕೆ ತೆರೆದ ಮನಸ್ಸುಳ್ಳವರಾಗಿದ್ದು ಅದಕ್ಕೆ ಪೂರ್ಣವಾಗಿ ವಿಧೇಯರಾಗುವಂತಹ ಒಂದು ಬಯಕೆ ನಮ್ಮಲ್ಲಿ ಇರಬೇಕಾಗಿದೆ. So a godly woman who is a woman who wants to obey everything that is given in the word of God. ಹಾಗಾಗಿ ದೈವಭಕ್ತಿಯಾದಂತ ಸ್ತ್ರೀ ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿರುವಂತಹ ಪ್ರತಿಯೊಂದು ಸಂಗತಿಗೂ ಕೂಡ ವಿಧೇಯತೆಯನ್ನ ತೋರಿಸಲು ಬಯಸುವವಳು ಆಗಿರ್ತಾಳೆ. Yeah, so we have seen 6 things that are marks of a godly woman. ಹಾಗಾಗಿ ದೈವಭಕ್ತಿಯಾದಂತ ಸ್ತ್ರೀಯ 6 ಲಕ್ಷಣಗಳ ಕುರಿತಾಗಿ ನಾವು ಇದುವರೆಗೆ ಕಲಿಯುತ್ತಾ ಬಂದಿದ್ದೇವೆ. She loves the Lord wholeheartedly with her heart and soul and mind. ಆಕೆ ಪೂರ್ಣ ಹೃದಯದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಪ್ರಾಣದಿಂದಲೂ ತನ್ನ ಕರ್ತನನ್ನ ಪ್ರೀತಿಸುವವಳಾಗಿರ್ತಾಳೆ. ಮೊದಲನೇದು. And she loves her neighbor as herself. ಆಕೆ ತನ್ನ ನೆರೆಯವನನ್ನು ತನ್ನಂತೆಯೇ ಪ್ರೀತಿ ಮಾಡುವವಳಾಗಿರ್ತಾಳೆ. She is a godly woman is a woman with beauty of her heart. ದೈವ ಭಕ್ತಿಯಾದಂತ ಸ್ತ್ರೀ ಅಂತರ್ಯದ ಸೌಂದರ್ಯವನ್ನ ಪಡೆದಂತಹ ವ್ಯಕ್ತಿಯಾಗಿರ್ತಾಳೆ. She is a woman who has good words on her tongue and mouth. ಆಕೆಯ ಮಾತುಗಳು ಯಾವಾಗಲೂ ಕೂಡ ಉತ್ತಮವಾದಂತ ಶುದ್ಧವಾದಂತ ಮಾತುಗಳನ್ನ ಆಕೆ ತನ್ನಲ್ಲಿ A godly ಹೊಂದಿದವಳಾಗಿರ್ತಾಳೆ. woman is a woman who is modest in her appearance and modest in her spending. ಒಬ್ಬ ದೈವಭಕ್ತಿಯಾದಂತ ಸ್ತ್ರೀ ತಾನು ಹಣವನ್ನು ವ್ಯಯ ಮಾಡುವಂತ ವಿಷಯದಲ್ಲಿ, ಉಡುಪು ಧರಿಸುವಂತ ವಿಷಯದಲ್ಲಿ ಮರ್ಯಾದೆಗೆ ತಕ್ಕಂತೆ ನಡೆದುಕೊಳ್ಳುತ್ತಾಳೆ. And a godly woman has a heart to obey every instruction that is there in the word of God. ದೇವರ ವಾಕ್ಯದಲ್ಲಿರುವಂತ ಪ್ರತಿಯೊಂದು ಆಜ್ಞೆಗೂ ಪರಿಪೂರ್ಣವಾಗಿ ವಿಧೇಯಳಾಗುವಂತ ಮನೋಭಾವ ದೈವಭಕ್ತಿಯಾದಂತ ಸ್ತ್ರೀಯದಾಗಿರ್ತದೆ. Surely such a woman will receive her praise one day. ಖಂಡಿತವಾಗಿ ಒಂದು ದಿವಸ ಇಂಥ ಸ್ತ್ರೀ ಕರ್ತನಿಂದ ಪ್ರಶಂಸೆಯನ್ನ ಪಡೆಯುವವಳಾಗಿರ್ತಾಳೆ. In Proverbs 31, we read that her children rise up and praise her. ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರ ಆಕೆಯ ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳೆಂದು ಹೊಗಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. Her husband praises her. ಆಕೆಯ ಪತಿ ಆಕೆಯನ್ನ ಹೊಗಳುವಾತನಾಗಿರ್ತಾರೆ. The people around her praises her. ಆಕೆಯ ಸುತ್ತಲಿರುವಂತ ಜನರು ಆಕೆಯನ್ನ ಹೊಗಳ್ತಾರೆ. The Lord will raise her to a place where she will be respected by everyone. ಕರ್ತನು ಆಕೆ ಎಲ್ಲರಿಂದ ಮರ್ಯಾದೆಯನ್ನ ಪಡೆಯುವಂತ ಸ್ಥಾನಕ್ಕೆ ಆಕೆಯನ್ನ ಮೇಲೇರಿಸುವಂತವನಾಗಿದ್ದಾರೆ. A godly Christian woman has opportunity to be one of the greatest influences on the earth. ಈ ಭೂಲೋಕದ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರುವಂತ ವ್ಯಕ್ತಿ ದೈವ ಭಕ್ತಿಯುಳ್ಳ ಸ್ತ್ರೀಯಾಗಿರ್ತಾಳೆ. Therefore, let us be women whose godly lives influence not only our homes, but also the church and the society around us. ಹಾಗಾಗಿ ನಾವು ದೈವ ಭಕ್ತಿಯರಾದಂತ ಸ್ತ್ರೀಯರಾಗಿ ಜೀವಿಸುವುದರ ಮೂಲಕ ನಮ್ಮ ಕುಟುಂಬದ ಮೇಲೆ ಮಾತ್ರವಲ್ಲ, ನಮ್ಮ ಸಭೆ ಮತ್ತು ನಾವು ವಾಸಿಸುವಂತ ಸಮಾಜದ ಮೇಲೆ ಕೂಡ ಪ್ರಭಾವವನ್ನ ಬೀರುವಂತ ವ್ಯಕ್ತಿಗಳಾಗಿರ್ಲಿಕ್ಕೆ ಸಾಧ್ಯ ಉಂಟು. May the Lord bless these words to our hearts. ದೇವರು ಈ ವಾಕ್ಯಗಳನ್ನ ನಮ್ಮ ಹೃದಯಗಳಿಗೆ ಆಶೀರ್ವದಿಸಲಿ.